ವೀಕ್ಷಕರ, ಇಲ್ಲಿವರೆಗೆ ತಂದೆ ಮಗ ಇಬ್ಬರು ಮಾತಾಡಿದ್ದನ್ನ ಕೇಳಿದ್ರಿ. ಈಗ ಇಡೀದಾಗಿ ತಂಗಿ ತಾಯಿ ಅವರ ಕುಟುಂಬದೊಟ್ಟಿಗೆ ಒಂದು ಮಾತುಕತೆ ಮಾಡೋಣ ಅಂತ ನನ್ನೆಲ್ಲರನ್ನು ಕಳಿಸಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ನಮಸ್ತೆ. ಅಮ್ಮ ಹೇಳಿ, ನೀವು ಹೇಳಬೇಕು. ಹೌದು, ಯಾಕಂದ್ರೆ ಆ ಕಾಲದಲ್ಲಿ ನೀವು ಶಂಕರು ಇವರಿಬ್ಬರು ಮಕ್ಕಳೊಟ್ಟಿಗೆ ಸ್ಟೇಜಿಗೆ ಬಂದ್ರೆ ನಾವು ಮೊದಲು ನಿಮ್ಮನ್ನು ನೋಡಿದ್ವಿ. ಅಷ್ಟರ ಮಟ್ಟಿಗೆ ಅಲ್ಲ, ಅವರಿಗೆ ಒಂದು ರೀತಿಯ ಇಡೀ ಕುಟುಂಬವನ್ನ ನೀವು ಏನೋ ಇದನ್ನ ಮಾಡ್ತೀರಿ, ಬಹಳ ಹಿಡಿದು ನಡೆಸ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಇತ್ತು ಆಗ. ಸೊ ಆ ದಿನಗಳ ನೆನಪು ಹೇಗಿದೆ ಈಗ? ನನಗೆ ಬರೀ ಸಣ್ಣ ಪ್ರಾಯ, 17 ವರ್ಷ ಪ್ರಾಯ ಮದುವೆ ಆಗುವಾಗ. ಮದುವೆಯಾಗಿ 4-5 ದಿವಸದಲ್ಲಿ ನಮ್ಮದು ಹುಬ್ಬಳ್ಳಿಯದ್ದು ಅದೇ ನನ್ನ ಫಸ್ಟ್ ಹೊರಗಡೆ. ಅಂದರೆ ಎಷ್ಟು ದೂರ ಹೋಗಿ ಗೊತ್ತಿರಲಿಲ್ಲ ಆವಾಗ. ಮಂಗಳೂರಿನವರೆಗೆ ಹೋಗುದು ನಮ್ಮ ಹಳ್ಳಿಯಿಂದ, ಅದುವೇ ಒಂದು ದೊಡ್ಡ ಟ್ರಿಪ್ ನಮಗೆ. ಅದು ಉಡುಪಿಗೆ ಬಂದು ಉಡುಪಿಯಿಂದ ಹುಬ್ಬಳ್ಳಿಗೆ ಹೋಗುದು, ಅದೆಲ್ಲ ನಾವು ಕಂಡು ಕೇಳಲಿಕ್ಕೆ ಆಗದಂತ ಒಂದು ವಿಶೇಷವಾದ ಮ್ಯೂಸಿಷಿಯನ್ ಅಂತ ಗೊತ್ತಿದೆ. 2 ಪ್ರೋಗ್ರಾಮ್ ನೋಡಿದ್ದೇನೆ ಉಪ್ಪಳದಲ್ಲಿ. ಅಲ್ಲಿ ಸೀರೆ ಪ್ರೊಡ್ಯೂಸ್ ಮಾಡಿದ್ದನ್ನ ಸ್ಟೇಜ್ ನಲ್ಲಿ ನೋಡಿ ಖುಷಿಯಾಗಿದ್ದೆ. ಆದ್ರೆ ಮತ್ತೆ ಗೊತ್ತಾದ ನಾನಾಗ ನೋಟ್ ಪ್ರೊಡ್ಯೂಸ್ ಮಾಡಿದ ಬೆಟ್ಟ ಬೇರೆ ಇದಿಷ್ಟು ಇದ್ರೆ ನಮಗೆ ಸಾಕು ಅಂತ ಹೇಳಿ ಅಷ್ಟು ಖುಷಿ ಆಯ್ತು. ಹೇಳಿ, ಹಾಗೆ ನಡೆದು ಬಂದ್ರಿ ನೀವು ಸ್ಟೇಜಿಗೆ ಬರ್ಲಿಕ್ಕೆ? ನಾನು ಅಂದ್ರೆ ಅವಾಗ ನಾನು 1-2 ಪ್ರೋಗ್ರಾಮ್ ಸ್ಟೇಜ್ ಒಳಗಡೆ ಕೂತ್ಕೊಂಡು ಏನೆಲ್ಲ ಮಾಡ್ತಾರೆ ಇವರು ಅಂತೇಳಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಮುತ್ತು ಅಂತೇಳಿ ಒಬ್ಬ ಸ್ಟೇಜ್ಗೆ ಅಸಿಸ್ಟೆಂಟ್ ಇದ್ದ, ಬೆಂಗಳೂರಿಂದ ಬರಬೇಕು. ಆವಾಗ ಅವನಿಗೆ ಬರಬೇಕಿದ್ರೆ ನಾವು ಇಲ್ಲಿಂದ ಟೆಲಿಗ್ರಾಮ್ ಅಥವಾ ಇನ್ಲ್ಯಾಂಡ್ ಲೆಟರ್ ಅಲ್ಲ ಬರೆದು ಇಂತಿಂಥ ದಿವಸಕ್ಕೆ ಪ್ರೋಗ್ರಾಮಿಗೆ ಬರಬೇಕು ಅಂತೇಳಿ ಹೇಳೋದು ನಾವು. ಆಯಿತು ಬರ್ತೇನೆ ಅಂತ ಅವನು ಹೇಳಿದ. ಸರಿ, ಆ ದಿವಸ ಪ್ರೋಗ್ರಾಮಿನ ದಿವಸ ಬೆಳಗಾತು ಅಂತ ಗೊತ್ತದು. ಅವನು ಬರುವಲ್ಲಿವರೆಗೆ ಇವರಿಗೆ ತುಂಬ ಟೆನ್ಷನ್. ಬಂದರೆ ಪ್ರೋಗ್ರಾಮ್ ಆಯಿತು, ಇಲ್ಲದಿದ್ರೆ ಪ್ರೋಗ್ರಾಮ್ ಮಾಡುವಾಗೇ ಇರಲಿಲ್ಲ. ಆ ಪೆಟ್ಟಿಗೆಗಳನ್ನೆಲ್ಲ ಸ್ಟೇಜ್ಗೆ ತರಬೇಕು, ಅದನ್ನೆಲ್ಲ ಸೆಟ್ ಮಾಡಬೇಕು, ಎಲ್ಲ ಅವನ ಕೆಲಸ. ಹಾಗೆ ಅಂಥ ಗಡಿಬಿಡಿಗಳನ್ನೆಲ್ಲ ನೋಡಿ ಅಷ್ಟು ಟೆನ್ಷನನ್ನು ನೋಡಿ ನನಗೆ ಆಯಿತು, ನಾನು ಏನಾದರೂ ನನ್ನಿಂದ ಕೈಲಾದ ಹೆಲ್ಪ್ ಮಾಡಿದರೆ ಆಗ್ಬೋದು ಅಂತೇಳಿ ನಾನು ಸ್ವಲ್ಪ ಎಲ್ಲ ಮಾಡಿ, ಮತ್ತೊಂದಿಬ್ಬರು ಬೇರೆ ಹುಡುಗರು ನಮ್ಮೂರಿನವರು, ನಮ್ಮ ರಿಲೇಟಿವ್ಸ್ ಅವರು ಕೂಡ ಒಂದು ಸೇರಿದರು. ಅವ್ರ ಜೊತೆ ಸೇರಿ ನಾವೇ ಅದರ ಜವಾಬ್ದಾರಿ ತಗೊಂಡು, ಮತ್ತು ಮುತ್ತುವಿಗೂ ಆಗ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಮತ್ತು ನಾವೇ ಅದನ್ನು ಸ್ಟೇಜ್ ಮ್ಯಾನೇಜ್ ಮಾಡ್ಕೊಂಡು ಮುಂದೆ 77ಗೆ ಅದು ಮುಂದುವರಿಸಿದ್ದು. 76ಗೆ ನಮ್ಮ ಮ್ಯಾರೇಜ್ ಆದದ್ದು. ಆ ವರ್ಷ ಅಷ್ಟು ಸ್ವಲ್ಪ ಅಬ್ಸರ್ವ್ ಮಾಡೋದು ಮಾತ್ರ ಇತ್ತು. ಬೇಗ ಪಿಕಪ್ ಮಾಡಿದ್ವಿ, ಬೇಗ ತುಂಬ ಅದು ಇಂಟ್ರೆಸ್ಟ್ ಇದ್ದ ಕಾರಣ. ಮತ್ತೆ ಅದರ ಹಿಂದೆ ನಮಗೆ ಭಯ ಪಡುವಂಥದ್ದು ಎಂಥದ್ದು ಇಲ್ಲ. ಮ್ಯಾಜಿಕ್ ಅಂತ ಹೇಳುದು ಏನೋ ಮಂತ್ರವಾದ, ಅದಕ್ಕೇನೋ ಅದ್ಭುತವಾದ ಶಕ್ತಿ ಬೇಕು ಅಂತದೆಲ್ಲ ಕಲ್ಪನೆ ಮೊದಲಿತ್ತು. ಏನೋ ನಾನು ಆಲೋಚನೆ ಮಾಡ್ತಿದ್ದದ್ದು. ಆದರೆ ನಮ್ಗೆ ಅದೆಲ್ಲ ಅಲ್ಲ, ಇದೊಂದು ಎಂಟರ್ಟೈನ್ಮೆಂಟಿನ ಇನ್ನೊಂದು ಮೆಥಡ್ ಅಂತೇಳಿ ಗೊತ್ತಾದ್ಮೇಲೆ ಅದನ್ನು ನಮಗೆ ಸುಲಭದಲ್ಲಿ ಸ್ವೀಕಾರ ಮಾಡಲಿಕ್ಕೆ ಆಯ್ತು. ನೀವು ಹೇಗೆ ಅದನ್ನು ನೀವು ಸ್ಟೇಜಿಗೆ ಬಂದು ಪರ್ಫಾರ್ಮ್ ಮಾಡುವ ಮಟ್ಟಕ್ಕೆ ಹೇಗೆ ಪರ್ಫಾರ್ಮ್ ಮಾಡೋದಂದ್ರೆ ನನಗೆ ತುಂಬ ಇವರ ಮಟ್ಟಕ್ಕೆಲ್ಲ ನನಗೆ ಹೋಗುವಂಥ ಕೆಪಾಸಿಟಿ ಇಲ್ಲ ಅಂತೇಳಿ ನನಗೆ. ಅಂದರೆ ಅವರೆಲ್ಲ ಮೊದಲಿಂದಲೂ ಸಣ್ಣ ಪ್ರಾಯದಿಂದಲೂ ಪ್ರಾಕ್ಟೀಸ್ ಮಾಡ್ತಾರೆ. ಅಚಾನಕ್ಕಾಗಿ ಒಮ್ಮೆಲೆ ನನಗೆ ಪರ್ಫಾರ್ಮೆನ್ಸ್ ಕೊಡುವಂಥ ಧೈರ್ಯ ನನಗಿರಲಿಲ್ಲ. ಆದರೆ ಅವರಿಗೊಂದು ಕಾರ್ಯಕ್ರಮದ ಮಧ್ಯದಲ್ಲಿ 2 ಗಂಟೆಯ ಪ್ರೋಗ್ರಾಮ್ ಬಯಸ್ತಾ ಇದ್ರು ಜನರು. ಆವಾಗ ಮಧ್ಯದಲ್ಲಿ ಒಂದು ಬ್ರೇಕ್ ಬೇಕಲ್ಲ, ಆವಾಗ ನಾನೊಂದು 2-3 ಐಟಮ್ ಹೀಗೆ ಮಾಡಿ ತೋರಿಸ್ತಾ ಇದ್ದೆ ಅಷ್ಟೇ. ಅದೇ ಅವರಿಗೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮಿಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತೇನೆ. ಅದೊಂದು ಆಶ್ಚರ್ಯ ಅಲ್ಲ? ಹೌದು, ಹಿನ್ನೆಲೆ ಇಲ್ಲ, ಇದಿಲ್ಲ. ಇಲ್ಲ, ನನಗೆ ಎಂಥ ಹಿನ್ನೆಲೆ ಇಲ್ಲ ಅಲ್ಲ. ನಾನು ಈಗ ಶಾಲೆಯಿಂದಲೇ ಕಾಲೇಜಿಂದಲೇ ಸ್ಟೇಜಿಗೆ ಹತ್ತಿದಾಗ ಆಗಿದೆ ನನಗೆ ಅಷ್ಟೇ. ಮಕ್ಕಳ ಬಗ್ಗೆ ಮಕ್ಕಳು ಇವನು ಸಣ್ಣ ಪ್ರಾಯದಿಂದ ನನಗೆ 78ಗೆ ನಾನು ಪ್ರೆಗ್ನೆಂಟ್ ಆದದಲ್ಲ. ಅವನನ್ನು ಎತ್ತಾದ ಮೇಲೆ 1 ವರ್ಷ 2 ವರ್ಷ ನಾನು ಸ್ವಲ್ಪ ಮನೆಯಲ್ಲೇ ಇದ್ದೆ. ಆಮೇಲೆ ಅವನನ್ನು ಕರ್ಕೊಂಡು ಪ್ರೋಗ್ರಾಮಿಗೆ ಹೋಗೋದೇ ಆಗಿತ್ತು. ಇವರಿಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಇತ್ತಲ್ಲ, ತುಂಬ ಪ್ರೋಗ್ರಾಮಿಗೆ ರಿಕ್ವೆಸ್ಟ್ ಬರ್ತಾ ಇತ್ತು. ಹಾಗೆ ಹೋಗೋದವರಿಗೆ ನಿರ್ವಾಹ ಇಲ್ಲ. ನಾನು ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ಎಂತ ಮಾಡೋದು. ಹಾಗೆ ಮಗುವನ್ನು ಕರ್ಕೊಂಡು ನಾನು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೆ. ಮಗುವನ್ನು ಸಂಪಾದನೆ ಮಾಡಬೇಕು, ಒಟ್ಟಿಗೆ ಸ್ಟೇಜಲ್ಲಿ ನೋಡಬೇಕು, ಅವನು ಸ್ಟೇಜಿಗೆ ಬಾರದ ಹಾಗೆ. ಹೌದು, ಯಾವುದೇ ಅಪರಾಟಸ್ ಅಲ್ಲಿ ವೇದಿಕೆಯಲ್ಲಿ ಉಳಿಯದ ಹಾಗೆ ಅದನ್ನು ಪ್ಯಾಕ್ ಮಾಡಬೇಕು. ಇನ್ನೊಂದು ಪ್ರೋಗ್ರಾಮಿಗೆ ಕರೆಕ್ಟಾಗಿ ಅದು ಸರಿಯಾದ ರೀತಿಯಲ್ಲಿ ಸಿಗಬೇಕಲ್ಲ.
ಅದೆಲ್ಲ ಜವಾಬ್ದಾರಿ ನಂದೇ. ನೀವು 4 ಜನ ಬಂದ್ರೆ ನಿಮ್ಮನ್ನು ನೋಡ್ತಾ ಇದ್ದೇವೆ ಅನ್ನೋದು ಅದೇ ಕಾರಣ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಗೆ ಆಸ್ ಪರ್ಫಾರ್ಮರ್ಸ್ ಈಗ ವೇದಿಕೆಯಲ್ಲಿ ಪ್ರೇಕ್ಷಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನೋಡುದು ಆಸ್ ಪರ್ಫಾರ್ಮರ್ಸ್ ನಮ್ಮನ್ನ ನೋಡಿರ್ತಾರೆ. ಬಟ್ ಬ್ಯಾಕ್ ಸ್ಟೇಜ್ ನಲ್ಲಿ ಆಗೋದಿದೆಯಲ್ಲ ಅದನ್ನ ಜಸ್ಟ್ ನಾಟ್ ಆಸ್ ಪರ್ಫಾರ್ಮರ್ಸ್ ಆ ಉಳಿದಿರೋ ವರ್ಕ್ ಇದೆ ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹ್ಯಾಂಡಲ್ ಮಾಡೋದು ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್. ಅಂದ್ರೆ ಈಗ ಆಸ್ ಎ ಪರ್ಫಾರ್ಮರ್ ನಾವು ಪರ್ಫಾರ್ಮ್ ಮಾಡ್ತಾ ಇರುವಾಗ ಉಳಿದ ಯಾವುದ್ರ ಮೇಲೆ ನಮಗೆ ಕಂಟ್ರೋಲ್ ಇರುವುದಿಲ್ಲ. ಬ್ಯಾಕ್ ಸ್ಟೇಜ್ ನಲ್ಲಿ ನೆಕ್ಸ್ಟ್ ಐಟಮ್ ರೆಡಿ ಆಯ್ತಾ ಇಲ್ವಾ, ಅಥವಾ ಈಗ ಸ್ಟೇಜ್ ಮೇಲೆ ಬರ್ತಾ ಇರೋ ಐಟಮ್ಗೆ ಬೇಕಾಗಿರೋ ವ್ಯವಸ್ಥೆಗಳು ಉಳಿದ ಆಗಿದಾ ಇಲ್ವಾ, ಅಥವಾ ಅದು ಸರಿಯಾದ ಪರಿಸ್ಥಿತಿ ಇದೆಯಾ, ನಾನಾ ಪೆಟ್ಟಿಗಳಿಗೆ ಹೋಗ್ಬೋದು, ಅದನ್ನ ಯೂಸ್ ಮಾಡ್ಕೊಳ್ಬಹುದು, ಅದೆಲ್ಲ ಕರೆಕ್ಟ್ ಆಗಿದೆಯಾ, ಯಾವುದ್ರ ಮೇಲೂ ನಮಗೆ ಕಂಟ್ರೋಲ್ ಇರುವುದಿಲ್ಲ. ನಾವು ನಮ್ ಕೈಗೆ ಬಂದ್ಮೇಲೆ ಅದನ್ನ ಹ್ಯಾಂಡಲ್ ಮಾಡಬಹುದು ಅಷ್ಟೇ ವಿನಃ ಅದು ಬರುವಂತ ಈಗ ಡಾಕ್ಟರ್ಗೆ ನರ್ಸ್ ಇದ್ರೆ ಅವ್ರು ಹೀಗೆ ಕೈ ಮಾಡಿದ್ರು ಕೂಡ ಅವ್ರಿಗೆ ಆ ಎಕ್ವಿಪ್ಮೆಂಟ್ ಅಲ್ಲಿ ಬರಬೇಕು, ಇಲ್ಲಿ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದ ಹೋಲ್ ಬ್ಯಾಕ್ ಸ್ಟೇಜ್ ಟೀಮ್ ಇದೆಯಲ್ಲ ಇಟ್ಸ್ ಆಸ್ ಇಂಪಾರ್ಟೆಂಟ್ ಆರ್ ಪ್ರಾಬಬ್ಲಿ ಮೋರ್ ಇಂಪಾರ್ಟೆಂಟ್ ದನ್ ಪರ್ಫಾರ್ಮರ್. ಅದನ್ನ ನಮ್ಗೆ ಮಾತ್ರ ಗೊತ್ತಿದೆ ಅಷ್ಟೇ ಆ ವ್ಯಾಲ್ಯೂ. ಸೊ ಅದು ಆಗ್ಲೇ ನಾನು ಹೇಳಿದ ಹಾಗೆ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಅಸ್ ಇಸ್ ದಿಸ್ ಅದರ್ ಪಾರ್ಟ್ ಆಫ್ ದ ಟೀಮ್. ಅದು ಜನರಿಗೆ ಕಾಣೋದು ಇವ್ರು ಭಯಂಕರ ಮ್ಯಾಜಿಕ್ ಮಾಡಿದಾರೆ ಅದು ಅಂತ ಚಪ್ಪಳ ತಟ್ಟಿ ನಮ್ಗೆ ಎಲ್ಲ ಹೋಗ್ಲಿಕ್ಕೆ ಸಿಗೋದು ನಮ್ಗೆ ಅಷ್ಟೇ ಬಿಟ್ಟರೆ ಈಗ ನೀವು ಹೇಳಿದ ಹಾಗೆ ಇಟ್ಸ್ ನಾಟ್ ಅ ಫಾಲ್ಸ್ ಥಿಂಗ್. ಅದನ್ನ ಅಬ್ಸರ್ವ್ ಮಾಡೋದಾಗ್ಲಿ ಅಥವಾ ಅದನ್ನ ಅಪ್ರಿಶಿಯೇಟ್ ಮಾಡೋದಾಗ್ಲಿ ಇದೆಯಲ್ಲ ಉಳಿದ ಟೀಮ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅಲ್ಲ ಅದು ಆ ಅಪರೇಟರ್ಸ್ ಕರೆಕ್ಟ್ ಆದ ಟೈಮಿಗೆ ಸರಿಯಾಗಿ ಅದೆಲ್ಲ ಬಂದು ತಲುಪಬೇಕು. ಇವನು ಯಾವುದೋ ಒಂದು ಐಟಮ್ ಅನೌನ್ಸ್ ಮಾಡಿದ್ರು, ನಮ್ಮದಲ್ಲಿ ತಯಾರಾಗಲಿಲ್ಲ, ಏನು ಮಾಡಬೇಕಾದದ್ದೇ ನಾವು ಅಥವಾ ತಪ್ಪಾಗಿ ಬಂದ್ರೆ ಹೌದು ಯಾವುದೋ ಒಂದು ಅನೌನ್ಸ್ ಮಾಡೋದು, ಅದನ್ನ ತಕೊಂಡು ಬರೋದು ಮತ್ತೊಂದು ಯಾವುದು ಏನು ಮಾಡಬೇಕಾದ್ದೇನು ಪರ್ಫಾರ್ಮರ್ ಅಲ್ಲಿ ತುಂಬಾ ಕಷ್ಟ. ಇಡೀ ಶೋ ಇನ್ ಎಫೆಕ್ಟ್ ಹೋಗುತ್ತೆ. ಒಂದು ಸಣ್ಣ ಡಿಲೇ ಇದೆಯಲ್ಲ ಬರೋದಾಗ್ಲಿ ಅಥವಾ ರಾಂಗ್ ಐಟಮ್ ಬರೋದಾಗ್ಲಿ ಕಂಪ್ಲೀಟ್ ಎಫೆಕ್ಟ್ ಇಸ್ ಗಾನ್. ಸೊ ಅದು ಇಟ್ಸ್ ನಾಟ್ ಈಸಿ ಜಾಬ್. ಅದು ಮಾತ್ರ ಅಲ್ಲ, ಈಗ ನಾವು ಪ್ರೋಗ್ರಾಮ್ ಆದ್ಮೇಲೆ ಪ್ಯಾಕ್ ಮಾಡಿ ಹೋಗುವಾಗ ಪ್ರತಿ ಒಂದು ಮೈನ್ಯೂಟ್ ಐಟಮ್ ಒಂದು ಬಾಕಿ ಆಗಿಲ್ಲ, ಗ್ರೀನ್ ರೂಮ್ ನಲ್ಲಿ ಬಾಕಿ ಆಗಿಲ್ಲ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಐಟಮ್ ಸರಿಯಾಗಿ ಪ್ಯಾಕ್ ಆಗಿದೆ ಇಲ್ವಾ ನೋಡ್ಕೊಳ್ಳುವಂಥದ್ದು. ಅದು ಬೇಡ, ಇಲ್ಲಿಂದ ಹೊರಡಬೇಕಾದ್ರೆ ಮನೆಯಿಂದ ಪ್ರತಿ ಒಂದು ಐಟಮ್, ಒಂದು ಬಟ್ಟೆ, ಒಂದು ಬಟನ್, ಒಂದು ಸೇಫ್ಟಿ ಪಿನ್ ಕೂಡ ಅದು ಸರಿಯಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಂದ ಕಳಿಸುವಂತದ್ದು ಮನೆಯಿಂದ ಪ್ಯಾಕ್ ಮಾಡಿ ಹೋಗುವಾಗ. ಸೊ ಒಂದು ಪ್ರೋಗ್ರಾಮ್ ಇದೆ ಪ್ರಾಯಶಃ ಒಂದು 3-4 ದಿವಸ ಮೊದಲಿಂದ ಇವತ್ತೆಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ, ಪ್ರಿಪೇರ್ ಆಗಿರ್ತೇವೆ ನಾವು ಅದಕ್ಕೋಸ್ಕರ. ಈಗ ನೋಡಿದಾಗ ಅಮ್ಮನ ಕೆಲಸ ಬಹಳ ಅಫ್ಕೋರ್ಸ್ ಹೌದು, ಇಮ್ಯಾಜಿನ್ ಮಾಡಿ ಸಾಧ್ಯ ಇಲ್ಲ. ಈಗ ಅದೇ ಹೇಳಿದ್ದಾರೆ, ಈಗ ಅದಕ್ಕೆ ಸರಿಯಾಗಿ ಈಗ ತಂಗಿ ಇರ್ಬೋದು. ಈಗ ನಾನು ಚಿಕ್ಕವನಿದ್ದಾಗ ಪರ್ಫಾರ್ಮ್ ಮಾಡೋ ಸ್ಟಾರ್ಟ್ ಮಾಡುವಾಗ ಅಸಿಸ್ಟೆಂಟ್ಸ್ ನನಗೆ ಏನೋ ತರಬೇಕು, ಮೆಡಲ್ ತರಬೇಕು ಅಂತ ಆಗುವಾಗ ಈಗ ನನ್ನ 2 ಪಟ್ಟು 3 ಪಟ್ಟು ಹೈಟಿನವರು ದೊಡ್ಡವರು ಬಂದು ಮಾಡುವಾಗ ಅದು ಸ್ಟೇಜ್ ನಲ್ಲಿ ಲುಕ್ ಚೆನ್ನಾಗಿ ಆಗುದಿಲ್ಲ ಅಂತ ಹೇಳ್ತಾರೆ. ಇವಳು ಪುಟ್ಟ ಹುಡುಗಿ ಆಗ, ಸೊ ಅವಳು ಬಂದಾಗ ಸ್ಟಾರ್ಟ್ ಮಾಡಿದ್ದ, ನನಗೆ ಅಸಿಸ್ಟೆಂಟ್ ಅವಳು. ಸೊ ನಾನು ಏನಾದ್ರು ಬಾಕ್ಸ್ ಇರುವಂತ ಮ್ಯಾಜಿಕ್ ಮಾಡಿದ್ರೆ ಆ ಬಾಕ್ಸ್ ಹೋಗುದು ಅವಳು. ಸೊ ಇಟ್ ಲುಕ್ಸ್ ನೈಸ್ ಆನ್ ಸ್ಟೇಜ್ ಆಲ್ಸೋ. ಸೊ ದಟ್ಸ್ ಹೌ ದ ಇನ್ವಾಲ್ವ್ಮೆಂಟ್ ಕಮ್ಸ್ ಇನ್. ಅಂದ್ರೆ ನ್ಯಾಚುರಲಿ ಆಫ್ ಕೋರ್ಸ್ ಮನೆಯಲ್ಲಿ ನಡೆದ ಹಾಗೆ ಬಂದು ಹೋಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಟ್ರೂಪಿನಲ್ಲಿ ಎಲ್ಲರೂ ನಾವು ಒಂದು 15 ಜನರು ನಾವು ಇದ್ರೆ ಎಲ್ಲರೂ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡು ನಮ್ಮ ಮನೆಯಲ್ಲಿ ನಾವೇ ಅಡಿಗೆ ಮಾಡಿ ಪ್ರಿಪೇರ್ ಮಾಡಿ ಇರುದು. ಅವರಿಗೆ ಒಂದು ಹೋಟೆಲ್ನಲ್ಲಿ ಬಿಡುದು. ಈಗ ಸಾಮಾನ್ಯವಾಗಿ ಟೀಮ್ ನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ವರ್ಕಿಂಗ್ ಟೀಮ್ ಬೇರೆ ಇರ್ತದೆ. ಅವ್ರು ಬಂದು ಎಲ್ಲ ಸ್ಟೇಜ್ ಸೆಟಪ್ ಮಾಡಿ ಎಲ್ಲ ಮಾಡೋದು. ಅದು ಈ ಪ್ರೋಗ್ರಾಮಿಂಗ್ ಆಗುವಾಗ ಮೇನ್ ಪರ್ಫಾರ್ಮರ್ ಬರ್ತಾರೆ, ಮೇಕಪ್ ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ, ಅವ್ರದ್ದು ಹೋಗ್ತಾರೆ. ನಮ್ಮಲ್ಲಿ ಮೊದಲಿಂದ ಆ ಸೆಕ್ಟರ್ ಇಲ್ಲ. ನಾವು ಸಾಮಾನನ್ನ ಟೆಂಪೋಗೆ ಲೋಡ್ ಮಾಡೋದ್ರಿಂದ ಹಿಡಿದು ವಾಪಸ್ ಟೆಂಪೋ ಅನ್ಲೋಡ್ ಮಾಡಿ ಮನೆಯಲ್ಲಿ ಗೋಡೌನ್ ಅಲ್ಲಿ ಇಡೋ ತನಕ ಎವ್ರಿ ಒನ್ ಇಸ್ ಪಾರ್ಟ್ ಆಫ್ ಇಟ್. ಮಕ್ಕಳು ಕೂಡ ಇವತ್ತಿಗೂ ಅದನ್ನ ಹೆವಿ ಬಾಕ್ಸ್ ಎತ್ತು ತಂದು ಒಳಗೆ ತರೋ ತನಕ ವರ್ಕ್ ಮಾಡ್ತೇವೆ ನಾವು ಎಲ್ಲರ ಜೊತೆಲಿ. ನಮ್ಗೆ 5 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಇದ್ರೆ ನಮ್ಮ ಟೀಮ್ ನವರಿಗೂ 5 ಸ್ಟಾರ್ ಹೋಟೆಲ್ ನಲ್ಲಿ ಇರ್ತದೆ. ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ಕೊಂಡ್ರೆ ಅವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ಕೊಂಡ್ರೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ಕೊಡೋದು. ನಾವು ದುಬೈಗೆ ಹೋದಾಗ ನಮ್ಗೆ ಆರ್ಟಿಸ್ಟ್ಗಳಿಗೆ 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದಾರೆ. ಅಸಿಸ್ಟೆಂಟ್ಸ್ ಎಲ್ಲ ಬೇರೆ ಹೋಟೆಲ್ ಮಾಡಿದ್ದೇವೆ ಅಂತ ಹೇಳಿದ್ರು. ಬೇಡ ಅಂತ ಹೇಳಿ ನಮಗೂ ಅಲ್ಲೇ ಬುಕ್ ಮಾಡಿ, ಇಲ್ಲದ್ರೆ ಅವ್ರಿಗೆ ಇಲ್ಲೇ ಅವ್ರಿಗೆ ಶಾಕು. ಇಷ್ಟವರು ಯಾರು ಕೂಡ ಈ ತರ ಮೈನ್ ಆರ್ಟಿಸ್ಟ್ ಬಂದು ಈ ತರ ಹೇಳಿದವರು ಇಲ್ಲ ಅಂತ ಹೇಳಿ ನಾವು ಎಲ್ಲರೂ ಮೈನ್ ಆರ್ಟಿಸ್ಟ್ ಬೇಡ ಅಂತ ಹೇಳಿ. ಮತ್ತೆ ನಿನ್ನ ಅನುಭವ ಎಲ್ಲಿಂದ ಶುರು ಮಾಡ್ತಾರೆ? ಈಗ ಅಣ್ಣನ ಇಲ್ಲಿವರೆಗೆ ಕೇಳಿ ಡೆಲ್ಲಿಯಿಂದ ಶುರು ಮಾಡಿದ್ವಿ. ನಾನು ಹುಟ್ಟಿದ್ದು ಡೆಲ್ಲಿಯಲ್ಲಿ 85 ಅಲ್ಲಿ ನನ್ನ ಡೆಲ್ಲಿಯಲ್ಲಿ ಹುಟ್ಟಿದ್ದು. ಸೊ ಆ ಟೈಮಿಗೆ ಅಲ್ಲಿ ಅಟ್ಮಾಸ್ಫಿಯರ್ ಟೋಟಲಿ ಬೇರೆ ಇತ್ತು. ಅಲ್ಲಿ ಆಗೋ ಪ್ರೋಗ್ರಾಮ್ ಸಣ್ಣ ಅಂತೂ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದ್ದ, ಅವ್ನು 4th ಸ್ಟ್ಯಾಂಡರ್ಡ್ ಅಲ್ಲ. ಸೊ ಅವ್ನು ಸ್ಕೂಲಿಂಗ್ ಅಂಡ್ ಮ್ಯಾಜಿಕ್ ಜೊತೆ ಹೋಗ್ತಾ ಇತ್ತು. ಅವ್ನು ಹೇಳಿದಾಗೆ ಅಸಿಸ್ಟೆಂಟ್ಸ್ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ನಮ್ಮ ಆ ಇಲ್ಲಿಯ ಟ್ರೂಪ್ ಅಲ್ಲಿ ಇರ್ಲಿಲ್ಲ, ಮತ್ತೆ ಆ ಲೈಫ್ ನನ್ಗೆ ಗೊತ್ತಿರಲಿಲ್ಲ. ನಾನು ಹುಟ್ಟಿರುವಾಗಂತೂ ಆಸ್ ಎ ಫ್ಯಾಮಿಲಿ ಆಫ್ 4 ಅಷ್ಟೇ. ನಾವು ಅಪ್ಪಂತೂ ಮ್ಯಾಜಿಕ್ ಬ್ಯಾಂಕು ಅದನ್ನು ಮಾಡ್ತಾ ಇದ್ವಿ. ಆಸ್ ಅನ್ ಅಸಿಸ್ಟೆಂಟೇ ನಾನು ಅದೇ ಕಾರಣಕ್ಕೆ ಅವ್ನು ಹೇಳಿದಾಗೆ ಯಾರಾದ್ರು ಬೇಕಲ್ಲ ಒಟ್ಟಿಗೆ. ಸೊ ನನಗೂ ಇಂಟ್ರೆಸ್ಟ್ ಇತ್ತು. ಪ್ರೋಗ್ರಾಮಿಗೆ ಹೋಗುವಾಗಲೂ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೆ. ಹೇಗೆ ಅಮ್ಮನ ಕರ್ಕೊಂಡು ಹೋದ್ರು ಅದೇ ರೀತಿ ನಾನು ಜೊತೆಗೆ ಹೋದೆ.
ಸೈಡ್ ಅಲ್ಲಿ ಹಣ ಪ್ರೊಡ್ಯೂಸ್ ಮಾಡಿದ್ರು, ಒಬ್ಬನೇ ಯಾಕೆ ನೀನು ಬಾ ತೆಗಿ ಅಂತ ಹೇಳಿ. So ಇಟ್ಟು ಚಿಕ್ಕ ಹುಡುಗಿ ಫ್ರಾಕ್ ಹಾಡ್ಕೊಂಡು ನನಗೆ, ಬಟ್ ಐ ಫೀಲ್ ನನಗೆ ಮೊದಲಿಂದು ಅದು ಇಷ್ಟನೇ ಇತ್ತು. ಸೊ ನನಗೆ ಅದು ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ. ಯಾವತ್ತು ನಾನು ಮ್ಯೂಸಿಷಿಯನ್ ಆಗಿ ನೋಡೋದಕ್ಕಿಂತ ಜಾಸ್ತಿ ಆಸ್ ಅನ್ ಅಸಿಸ್ಟೆಂಟ್ ಐ ಫೆಲ್ಟ್ ಎಂಜಾಯ್ ಮೈ ಸೆಲ್ಫ್. ಸೊ ಅದೇ ನನಗೆ ಇಷ್ಟ ಆಗಿತ್ತು, ಅದನ್ನೇ ಮುಂದುವರ್ಸ್ಕೊಂಡು ಇವತ್ತಿನವರೆಗೆ ಬಂದಿದ್ದೆ. ನಾನು ಆಸ್ ಎ ಪರ್ಫಾರ್ಮರ್ ಕಡೆ ಒಂದೇನೋ ಚಿಕ್ಕ, ಬಟ್ ಐ ಎಂಜಾಯ್ ಮೈ ಸೆಲ್ಫ್ ಬಿಂಗ್ ಎನ್ ಅಸಿಸ್ಟೆಂಟ್. ಅದೇ ಇಷ್ಟ ಇತ್ತು. ಅದು ಬಿಟ್ಟು ನನಗೆ ಇನ್ನೊಂದು ಬೇರೆ ಬೇಕು ಅಂತ ಯೋಚನೆ ಮಾಡ್ಲಿಕ್ಕೂ ಕೂರ್ಸೋತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದೆ. ನನ್ಗೆ ಇವತ್ತಿಗೂ ಒಂದು ಐಟಮ್ ಆಗಿ ಇನ್ನೊಂದು ಐಟಮ್ ಬಗ್ಗೆನೇ ಯೋಚನೆ ಬಿಟ್ಟು ನಾನು ಸ್ಟೇಜಿಗೆ ಹೋಗಿ ಮಾಡಬೇಕು ಅನ್ನೋ ಒಂದು ಯೋಚನೆನೇ ಬರಲಿಲ್ಲ, ಅವನ ಜೊತೆಗೆ ಮಾಡಬೇಕು ಅನ್ನೋದು. ಮತ್ತೆ ನನಗೆ ಹೇಳೋದು ಇನ್ನೊಂದಂದ್ರೆ, ನಮ್ಗೆ ಆ ಟೈಮ್ನಲ್ಲಿ ಡೌಸ್ ಇತ್ತು, ನಮ್ಮ ಬರ್ಡ್ಸ್ ಪ್ರೊಡ್ಯೂಸ್ ಮಾಡುವಂತ ಮ್ಯಾಜಿಕಲ್ ಮಾಡಿ. ಅಫ್ಕೋರ್ಸ್ ಇವಾಗೆಲ್ಲ ಬ್ಯಾನ್ ಆಗಿದೆ, ಲೈಫ್ ಸ್ಟಾಕ್ಸ್ ಯಾವುದು ಮಾಡೋದಿಲ್ಲ. ಬಟ್ ಆ ಟೈಮ್ನಲ್ಲಿ ಒಂದು ಫುಲ್ ಆಕ್ಟ್ ಮಾಡ್ತಾ ಇದ್ದೆ. ಒಂದು 8 ಪಾರಿವಾಳಗಳನ್ನ ನಾನು ಬ್ಯಾರ್ ಹ್ಯಾಂಡ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಕಂಪ್ಲೀಟ್ ಹ್ಯಾಂಡ್ಲಿಂಗ್ ಅವಳದು. ಅಂದ್ರೆ ಹ್ಯಾಂಡ್ಲಿಂಗ್ ಅಂದ್ರೆ ಬರೀ ಸ್ಟೇಜ್ ನಲ್ಲಿ ಮಾತ್ರ, ಮನೆಯಲ್ಲಿ ಇದ್ದಾಗ ಕೂಡ ಅದನ್ನ ಮಕ್ಕಳು, ಹೌದು ಎಕ್ಸಾಕ್ಟ್, ಅದು ಪ್ರೀತಿಯಿಂದ. ಮತ್ತೆ ಆ ಡವ್ ಬಗ್ಗೆ ಆಕ್ಚುಲಿ ನಮ್ಗೆ ಸ್ಟೇಜ್ ನಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಪರ್ಫಾರ್ಮ್ ಮಾಡೋದು ನಮ್ಗೊಂದು ಮಾರಲ್ ಎಥಿಕ್ಸ್ ಇದೆ ಆಫ್ ಹ್ಯಾಂಡ್ಲಿಂಗ್ ಲೈಫ್ ಸ್ಟಾಕ್ಸ್. ಅದೇ ಇದೇ ತರ ಹ್ಯಾಂಡಲ್ ಮಾಡಬೇಕು, ಅದನ್ನ ಮಿಸ್ ಹ್ಯಾಂಡಲ್ ಮಾಡಿದ್ರೆ ಕಾಣಬಾರ್ದು ಅಂತ ಹೇಳಿ. ಇವತ್ತಿಗೂ ನೀವು ನೋಡ್ಬೋದು ತುಂಬಾ ಜನ ಮ್ಯೂಸಿಷಿಯನ್ಸ್ ಪಾರಿವಾಳವನ್ನು ಹಿಡಿದಾಗ ಆಕ್ವರ್ಡ್ ಆಗಿ ಹಿಡಿತಾರೆ, ಅದು ಪಟ 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 ಗಡಿಗಳು ಹಾರ್ಬಿಟ್ಟು ಅದು ಏನೇನೋ ಅದು ಇಟ್ಸ್ ಮಾರಲಿ ನಾಟ್ ರೈಟ್. ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಕ್ರಮ ಇದೆ. ಪ್ರೀತಿಯಿಂದ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅದೇ ತರ ನಾವು ಲೈಫ್ ಸ್ಟಾಕ್ಸ್ ಅನ್ನ ಹ್ಯಾಂಡಲ್ ಮಾಡ್ಬೇಕು. ಸೊ ಅದು ನಾವು ಮೊದಲಿನ ಒಂದು. ಎರಡನೇದಾಗಿ ನನಗೆ ಅಷ್ಟು ಪ್ರೀತಿಯಿಂದ ಹ್ಯಾಂಡಲ್ ಮಾಡುವಂತ ಅನಿವಾರ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಕಡೆ ಹೊಡಿತಿದ್ದು ನಂಗೆ ಸ್ಟೇಜ್ ಅದು ನನ್ನ ಹತ್ರನೇ ಕೇಳ್ತಿತ್ತು, ಮನೇಲಿ ನಾನ್ ನೋಡ್ಕೊಳ್ತಿದ್ದೆ. ಕೊಟ್ರೆ ಶಿ ವಾಸ್ ಹ್ಯಾಂಡ್ಲಿಂಗ್ ಇಟ್ ಅಂತ. ನನ್ನ ಬದಲು ಬೇರೆ ಅಸಿಸ್ಟೆಂಟ್ ಬಂದ್ರೆ ಅದು ಹಾರೋಗ್ತಿತ್ತು ಕೆಲವೊಮ್ಮೆ, ಅಭ್ಯಾಸ ಇಲ್ಲ. ಇಲ್ಲಿ ಮನೇಲಿ ನಾನೇ ನಾಲ್ಕು ಅಪ್ಪ ಇಬ್ರು, ನಾವೇ ಮನೆಯವರು ನೋಡ್ಕೊಂಡಿದ್ದ ಕಾರಣ. ಸೊ ದಟ್ ಕೇರ್ ವಾಸ್ ಹರ್ಸ್. ಕಂಪ್ಲೀಟ್ ಲೈಫ್ ಸ್ಟಾಕ್ಸ್ ಕಂಪ್ಲೀಟ್ ಅವಳೇ ನೋಡ್ಕೊಳ್ತಿದ್ದು. ಕೊಟ್ಟಿರೋದು ಅದೇ ಬೇಜಾರಾಗಿದ್ದಾಗೆ ನಾವು ಈ ಕಡೆ ಪರ್ಸನಲ್ ಒಂದು ಟೂರಿಗೆ ಹೋಗಿ ವಾಪಸ್ ಬರುವಾಗ ಇರುವೆ ತಿಂದು 1-2 ಡೌಸ್ ಸತ್ತೋಯ್ತು. ಅಂದ್ರೆ ಅದಕ್ಕೆ ನಾವು ನೀರ್ ಹಾಕಿರ್ತೇವೆ ಕೆಳಗೆ, ಇರುವೆ ಬಾರದ ಹಾಗೆ. ಯಾವ ನಾಯಿ ಬಂದು ಆ ನೀರನ್ನು ಕುಡಿದು ಹೋಯ್ತು, ಅದು ಫುಲ್ ಡ್ರೈ ಆಯ್ತು ಕೆಳಗಡೆ ಆ ಇರುವೆ ಬಾರದ ಹಾಕಿರುವಂತ ಟ್ರಾಪಿಗೆ. ಅದು ಇರುವೆ ಮೇಲೆ ಬಂದು 2 ಡವ್ ಸತ್ತೋಯ್ತು. ಅದು ಸಿಕ್ಕಾಟ ಬೇಜಾರಾಯ್ತು, ಫೀಲ್ ಆಯ್ತು ನಮ್ಗೆ. ಅದ್ರ ಮೇಲಿನ ಆ ಡವ್ ಅನ್ನ ಕೊಟ್ಬಿಟ್ವಿ, ಒಂದು ಝೂಗೆ ಕೊಟ್ಬಿಟ್ವಿ ನಾವು. ಅವರಲ್ಲಿ ನೋಡ್ಕೊಂಡು ಮಾಡಿದ್ವಿ. ಚಿಕ್ಕವಳಿರುವಾಗಲೇ ಡಾಲ್ಸ್ ಎಲ್ಲ ಇದ್ದ ಕಾರಣ ನಮ್ಗೆ ಲೈಫ್ ಸ್ಟಾಕ್ ಬೇರೆ ಡಾಲ್ಸ್ ಅದೇ ಇದ್ದ ಕಾರಣ ಡಾಲ್ಸ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಮನೆಯಲ್ಲಿ ಡವ್ಸ್ ಅನ್ನು ಬಿಟ್ಬಿಡೋದು. ಪ್ರೋಗ್ರಾಮ್ ಇರುವಾಗ ಪ್ರೊಡ್ಯೂಸ್ ಮಾಡಿದ ಡವ್ ಹಾಗೆ ಹೋಗಿ ಎದುರು ಚರ್ಚಿನ ಮೇಲೆ ಟಾಪ್ ಅಲ್ಲಿ ಕೂತ್ಕೊಂಡ್ರು. ನಮಗಿಲ್ಲ ಪಾರಿವಾಳ ಇವಳ ಕಥೆಯಲ್ಲಿ ಅದನ್ನು ಇದನ್ನು ನಾಕ್ ಮಾಡಿ ಮೇಲೆ ಹೋಗಿ ರಾತ್ರಿಯಲ್ಲಿ ಹಾಡ್ಲಿಕ್ಕೆ ಆಗುದಿಲ್ಲ, ಹೇಗೋ ಅದನ್ನು ಹಿಡಿದು ಈ ಮಕ್ಕಳು ಈ ಮ್ಯೂಸಿಕ್, ನಿಮ್ಮ ಮ್ಯಾಜಿಕ್ ಶೋಗೆ ಈ ರೀತಿಯ ಒಂದು ಹೊಂದಾಣಿಕೆ ಮತ್ತೆ ಅವರು ನಿಮ್ಮ ಹಾಗೇನೆ ಅಷ್ಟು ಆಸಕ್ತಿ ಅವೆಲ್ಲ ಹೇಗೆ ಸಾಧ್ಯ ಅಂತ ಅನಿಸ್ತದೆ? ಜೆನೆಟಿಕ್ ಅನಿಸ್ತದೆ? ಅದು ನಮ್ಮ ಜೊತೆನೇ ಬರ್ತಾ ಇದ್ದದ್ದಲ್ಲ. ಹುಟ್ಟಿದಾಗ ಬೇರೆ ನಾವು ಮದುವೆ ಮುಂಜಿಗಳಿಗೆ ಹೋಗುವಾಗೆ ಪ್ರೋಗ್ರಾಮಿಗೆ ಸ್ವಲ್ಪ ಅವರೊಂದು ಕಷ್ಟ ಸುಖ ನಿದ್ದೆ ಇಲ್ಲದೆ ಈ ಹಿಂದೆಲ್ಲ ನಾಟಕದ ಜೊತೆಗೆ ನಮ್ಗೆ ಬೇರೆ ಈಗಿನ ಟೈಮ್ ಡೈವರ್ಷನ್ಸ್ ಯಾವ್ದು ಇಲ್ಲ. ಫೋಕಸ್ ಕಂಪ್ಲೀಟ್ಲಿ ಒಂದು ಬೆಳಗಾತ ನಾವು ಹೋಗ್ಬೇಕು. ಶೋ 6 ಗಂಟೆಗೆ 8-7 ಗಂಟೆಗೆ ಇಡೀ ನಾವು ಅಲ್ಲೇ ಸ್ಟೇಜ್ ಅಲ್ಲೇ ಇರ್ತಿದ್ವಲ್ಲ, ಅದು ಇನ್ವಾಲ್ವ್ಮೆಂಟ್ ಇಂದ ಅಲ್ಲಿ ಮತ್ತಷ್ಟು ಇಂಟ್ರೆಸ್ಟ್ ಬರುವಷ್ಟು ಪ್ರೋಗ್ರಾಮ್ಸ್ ಇರ್ತಾ ಇತ್ತು. ನಮ್ಗೆ ಬೇರೆ ಡೈವರ್ಷನ್ಸ್ ಗೆ ಯಾವುದೇ ಸ್ಕೋಪ್ ಇರಲಿಲ್ಲ. ಬೈ ನೇಚರ್ ಅದು ಬಂದಿದೆ. ನಿಮ್ಮ ಮನೆಯೊಂದು ಕಳ್ಳತನದ ಪ್ರಕರಣ ಹೇಳಿದ್ರೆ ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಕಳ್ಳತನ ಆಗ್ತಾ ಇದೆ, ಅದಕ್ಕೆ ಈ ಟ್ರಿಕ್ಸ್ ಉಪಯೋಗಿಸಬಹುದು ಅಂತ. ಮ್ಯಾಜಿಕ್ ನವರ ಮನೆಗೆ ಕಳ್ಳರು ಬರೋದು ಅಂತೇಳಿ ಪ್ರಾಯಶಃ ಕಳ್ಳರಿಗೊಂದು ಪಾಠ ಆಗಿರ್ತದೆ. ಭಾರಿ ಮಜಾ ಇತ್ತದು. ಒಂದ್ ದಿವಸ ಬೆಳಿಗ್ಗೆ ಮಗ ನಮ್ದು ಮನೆ ಮೇಲ್ಗಡೆ ಒಂದು ಸೆಕ್ಷನ್ ಇದೆ, ಅಲ್ಲ ರೀಸೆಂಟ್ಲಿ ಮಾಡಿರೋದು, ಅವನದ್ದು ಸ್ಟಡಿ ಟೇಬಲ್ ಅಲ್ಲಿ ಇರ್ತಾ ಇತ್ತು. ಒಂದ್ ದಿವಸ ಬಂದು ನನ್ನ ಡ್ರವರ್ ಒಳಗಡೆ ಇದ್ದ ಪೇಪರ್ಸ್ ಅನ್ನೋದು ಯಾವ ಹೊರಗೆ ಹಾಕಿತ್ತು, ಬುಕ್ಸ್ ಎಲ್ಲ ಹೊರಗಡೆ ಎಲ್ಲ ಬಿಚ್ಚಾಕೊಂಡು ಕಂಪ್ಲೀಟ್ ಅಂದ್ರೆ ಒಳಗಡೆ ಡ್ರವರ್ ಎಲ್ಲ ಟೇಬಲ್ ಮೇಲೆ ಇದೆ. ಆಗ ಮೈತ್ರಿ ಹೇಳಿದ್ಲು, ಇಲ್ಲ ನೀನೇನೋ ಸರಿಯಾಗಿ ಸೆಟ್ ಮಾಡಿರ್ಲಿಕ್ಕಿಲ್ಲ, ಸೊ ಅಪ್ಪ ಸಿಟ್ಟಿನೆಲ್ಲ ಅದನ್ನೆಲ್ಲ ಹೊರಗೆ ತೆಗೆದಾಗ ನೀನು ಪುನಃ ವಾಪಸ್ ಸೆಟ್ ಮಾಡಿಡು, ಅಪ್ಪನೇ ಮಾಡಿಟ್ಟಿರ್ಬೋದು ಅಂತ ಹೇಳಿ ಇವನು ಮಾತ್ರ ಬಂದು ಅಪ್ಪ ನೀನಿಟ್ಟಿರೋದ? ಇಲ್ಲ ಬಟ್ ನಾನು ಹೋಗಿಲ್ಲ, ಯಾಕಂದ್ರೆ ನಾನು ರಾತ್ರಿ 2 ಗಂಟೆ ತನಕ ನಾನು ವರ್ಕ್ ಮಾಡ್ತಾ ಇದ್ದೆ ಮೇಲೆ.
ಸೊ ನಾನು ವರ್ಕ್ ಮಾಡಿಬಿಟ್ಟು ನಾನು ಕೆಳಗೆ ಬರುವಾಗ ನಾನು ಅಬ್ಸರ್ವ್ ಮಾಡಿಲ್ಲ, ಅಲ್ಲಿ ಇತ್ತ ಇಲ್ಲೋ ಗೊತ್ತಿಲ್ಲ ನನಗೆ, ನೀನ್ ಇಟ್ಟಿರ್ಬೇಕು, ನಾನಂತೂ ಅಲ್ಲ, ನೀನೇನೋ ನಿದ್ದೆಯಲ್ಲಿ ಹೋಗಿ ಮಾಡಿದ್ದೇನೆ ಕಣಗೆ ಅಂತ ನಾನು ಹಾಗೆ ಹೇಳಿ ಹಾರಿಸಿಬಿಟ್ಟೆ ನಾನು. ಇವಳದ್ದು ಬೆಳಿಗ್ಗೆಯಿಂದ ಒಮ್ಮೆ ಚೆಕ್ ಮಾಡಿ ನೋಡಿ ಅದು ಯಾಕೆ ಆಗಾಯ್ತು, ಅದು ಏನು ಯಾರು ಬಂದಿರ್ಬೋದಾ, ಕಳ್ಳರಿಂದ ಬಂದಿರ್ಬೋದಾ ಅಂತ ಹೀಗೆ ಮನೆ ನಮ್ಮ ನೋಡ್ಕೊಂಡು ಅದು ಯಾವುದೇ ಸೈನ್ಸ್ ಕಳ್ಳ ಹೊರಗಿಂದ ಎಂಟ್ರಿ ಆಗಿರೋದಾಗಿ ಯಾವುದೂ ಇಲ್ಲ. ಇಲ್ಲಪ್ಪ ಕಳ್ಳ ಇಲ್ಲ ಏನಿಲ್ಲ, ಏನು ನಮ್ಮವರ ಯಾರೋ ನಾವೇ ಇಟ್ಟಿರ್ಬೇಕು, ಅಮ್ಮ ಇಟ್ಟಿರ್ಬೋದು, ಅಲ್ವ ಯಾರು ಇಟ್ಟಿರ್ಬೋದು ಆಗಿರ್ಬೋದು. ಆದ್ರೂ ಇಲ್ಲ ನೋಡ್ಬೋದು. ಅಯ್ಯೋ ನಾನು ನಮ್ಮ ಮನೆಯಲ್ಲಿ 2 CC ಕ್ಯಾಮ್ರಾ ಹಾಕೊಂಡಿದ್ದೀನಿ, ಅಂದ್ರೆ ನಾವು ದೂರ ಹೋಗಿದ್ದಾಗ ಮನೆ ಪರಿಸ್ಥಿತಿ ನೋಡ್ಕೊಳ್ತೇನೆ. ಸೊ CC ಕ್ಯಾಮ್ರಾ ಅಯ್ಯೋ ಇನ್ನು ತಿರ್ಗಾ ಅದನ್ನು ನೋಡ್ಬೇಕಲ್ಲ, DVR ಓಪನ್ ಮಾಡಿ ನೋಡ್ಬೇಕಲ್ಲ, ಬೇಡ ಮತ್ತೆ ಅವನು ಅಷ್ಟು ಪ್ರೆಷರ್ ನೋಡುವ ಅನ್ಸಿತ್ತು ನನಗೆ. ಹಾಗೆ ನೋಡಿದ್ರೆ ನಾನು 2 ಗಂಟೆಗೆ ಬಂದಿದ್ದೇನೆ ಕೆಳಗೆ, 3 ಗಂಟೆ ಹೊತ್ತಿಗೆ ಏನೋ ಕ್ಲಾಸ್ ಆದಾಗ ಕಾಣ್ತದೆ ಕ್ಯಾಮ್ರಾದಲ್ಲಿ. ಮತ್ತೆ ನೋಡಿದ್ರೆ ಒಬ್ಬ ತಲೆಗೊಂದು ಈ ಬಟ್ಟೆ ಕಟ್ಕೊಂಡು ಮೆಲ್ಲ ಈ ನಾಟಕದಲ್ಲಿ ಬರ್ತಾರೆ, ಅದು ನೋಡೋದೇ ಚಂದ ನಮಗೆ. ಮೆಲ್ಲ ಒಳಗೆ ಬರ್ತಾನೆ, ಬಂದು ಇವನ ಸ್ಟಡಿ ಟೇಬಲ್ ಅಂದ್ರೆ ಅವರಿಗೆ ಪ್ರೆಷರ್ ಹೊರಗಿಂದ ಅಬ್ಸರ್ವ್ ಹಾಕೊಂಡಿದ್ದು ಗೊತ್ತಿಲ್ಲ, ಆಫೀಸ್ ಸೆಟಪ್ ತರ ಖಂಡಿತದ್ದು ಆಫೀಸ್ ಇರ್ಬೋದು ಅನ್ಕೊಂಡ ಏನೋ. ಇವನು ಸ್ಟಡಿ ಟೇಬಲ್ ಅಲ್ಲಿರುವಂತ ಎಲ್ಲ ಎಕ್ವಿಪ್ಮೆಂಟ್ ಗಳನ್ನ ತೆಗೆದು ಅದನ್ನೆಲ್ಲ ಡ್ರಾವರ್ ಒಳಗಡೆ ಪೇಪರ್ಸ್ ತೆಗೆದು ಓಪನ್ ಮಾಡಿ ನೋಡಿದ, ಕಂಪ್ಲೀಟ್ ನೋಡಿದ್ದಾಗ ವಾಪಸ್ ಇಟ್ಟಿದ್ದಾನೆ ಅದೇ ತರ ಎಲ್ಲ ಜ್ಯುವೆಲ್ ಬಾಕ್ಸ್ ತರದೆಲ್ಲ ಇತ್ತು. ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗೆ ಏನು ಇರಲಿಲ್ಲ. ಸೊ ಇದನ್ನೆಲ್ಲ ಚೆಕ್ ಮಾಡಿ ಇಟ್ಟು ಲಾಸ್ಟಿಗೆ ಆಗುವಾಗ ಡ್ರಾವರ್ ಓಪನ್ ಮಾಡಿದ್ರೆ ಒಂದು 500 ರೂಪಾಯಿ ಬಂಡಲ್ ಇತ್ತು, ಫುಲ್ ಬಂಡಲ್ ಇತ್ತು. ಅದ ಖುಷಿ ಆಯ್ತು ಅವನಿಗೆ, ನಾನು ಬಂದದ್ದು ಸಾರ್ಥಕ ಆಯ್ತು ಅಂತ ಹೇಳಿ ಅದನ್ನ ತಗೊಂಡು ದುಡ್ಡಿನ ಕಟ್ಟು ಸಿಕ್ಕಿದ್ರೆ ಖುಷಿ ಇರಬೇಕು. ದುಡ್ಡಿನ ಕಟ್ಟು ತಕೊಂಡ ಪೇಪರ್ಸ್ ಎಲ್ಲ ಹಾಗೆ ಇತ್ತು, ಅದನ್ನು ಬಾಕಿ ಆಯ್ತು ಅವನಿಗೆ. ಇನ್ನೊಂದು ಒಳ್ಳೆ ಕೆಲಸ ಮಾಡಿದವನು ಏನಂದ್ರೆ ವಾಪಸ್ ಹೋಗೋ ಪುನಃ ಹಂಚೆನ ವಾಪಸ್ ಹಾಗೆ ಇಟ್ಟೋಗಿದೆ. ಯಾಕಂದ್ರೆ ರಾತ್ರಿ ಆಮೇಲೆ ಬೆಳಗ್ಗೆ ಸಿಕ್ಕಾಡ ಮಳೆ ಹೊಡೆದಿದೆ, ಅಲ್ಲಿ ಮಳೆ ಹೊಡೆದಾಗ ಎಲ್ಲ ನೀರು ಒಳಗಡೆ ಲೀಕ್ ಆಗೋದು ಗೊತ್ತಾಗ್ತಿದ್ರೆ ಏನೋ ದಮ್ ಆಗ್ತಿತ್ತು ನಮ್ಗೆ. ಏನೂ ಸೈನ್ಸ್ ಇಲ್ಲ, ಕಂಪ್ಲೀಟ್ ಹಂಚಿ ಗಿಂಚಿ ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ನಾನು ಮತ್ತೆ ನೋಡಿದೆ ಅಷ್ಟು. ಅಲ್ಲಿ ಒಂದು ಕತೆ ಮುಗಿಯಿತು. ಇದು ದುಡ್ಡು ಹೋಯ್ತಲ್ಲ, ಸಾಮಾನ್ಯವಾಗಿ ದುಡ್ಡು ಒಂದು ಕಟ್ಟೆ ಹೋಯ್ತು ಅಂತ ಎಲ್ಲರೂ ಶಾಕ್ ಆಗ್ತದೆ, ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತಾರೆ. ನಮಗಂತೂ ಸಿಕ್ಕಾಪಟ್ಟೆ ನಗು, ಎಲ್ಲರೂ ಹೊಟ್ಟೆ ಹೊಣ್ಣಾಗುವ ನಗಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಳ್ಳನ ಪರಿಸ್ಥಿತಿ ಏನಿರ್ಬೋದು ಆಲೋಚನೆ ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಬಂಡಲು ಸ್ಟೇಜ್ ಮನಿ, ನಮ್ಮಲ್ಲಿ ಸ್ಟೇಜ್ ಮನಿ ಅಂತ ಮಾಡ್ತೇವೆ. ಅಂದ್ರೆ ಈ ಕೆಲವು ಮ್ಯಾಜಿಕ್ ಮಾಡುವಾಗ ನಿಜವಾದ ಹಣ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬಿಸಾಡಿ ಹೋಗೋದು, ಡ್ಯಾಮೇಜ್ ಆಗೋದು, ಏನೋ ಆಗ್ತದೆ. ನಾವು ಟ್ರಯಲ್ ಮಾಡುವಾಗ ಇರ್ತದೆ ನಮ್ಗೆ. ಸೊ ಈ ಸ್ಟೇಜ್ ಮನಿ ಅಂತೇಳಿ ನಮ್ಮಲ್ಲಿ ಬರ್ತದೆ. ಸೊ ಇಟ್ ಲುಕ್ಸ್ ಲೈಕ್ ರಿಯಲ್ ನೋಟ್, ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಸ್ಟೇಜ್ ಮನಿ. ಅಂದ್ರೆ ಅದು ಯಾವುದೇ ರೀತಿ ಚಲಾವಣೆಗೆ ಯೂಸ್ ಮಾಡೋಂಗಿಲ್ಲ, ಬರೋದಿಲ್ಲ. ಅದರಲ್ಲಿ ಕ್ಲೀನ್ ಆಗಿ ಬರ್ಕೊಂಡೇ ಇರ್ತದೆ, ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸ್ಟೇಜ್ ಮನಿ ನಾಟ್ ಫಾರ್ ಯೂಸ್ ಅಂತ ಕ್ಲಿಯರ್ ಆಗಿ ಬರುತ್ತೆ. ದೂರದಿಂದ ನೋಡುವಾಗ ನಿಮ್ಗೆ ಹಣ ತರ ಕಾಣುತ್ತದೆ, ಬಟ್ ಅವನಿಗೆ ಕತ್ಲಲ್ಲಿ ಅದನ್ನು ನೋಡಿರುವಾಗ ಸೊ ಅವನ ಪರಿಸ್ಥಿತಿ ಅಲ್ಲಿ ಅದನ್ನ ಮನೆಗೆ ಹೋಗಿ ಬಂದ ಚೆಕ್ ಮಾಡಿದ್ರೆ ಹೇಗಾಗುತ್ತೆ. ಸೊ ನಾವು ಮಾತಾಡ್ಕೊಳ್ಳಿ, ಅವ್ರದ್ದು ಏನಾದ್ರು ಗ್ಯಾಂಗ್ ಇದ್ರೆ ಮೊದ್ಲೇ ಹೇಳಿ ಅವ್ರು ಏನ್ ಬೇಕಾದ್ರೂ ಮಾಡಿ ಮ್ಯಾಜಿಕ್ ಅವ್ರ ಮನೆಗೆ ಹೋಗ್ಬೇಡಿ. ಆದ್ರೆ ಇದ್ರ ಮೊದಲನೇ ಸಾರಿ ಒಂದು ಹಲವು ವರ್ಷಗಳ ಹಿಂದೆ ಮತ್ತೊಂದು ಅಟೆಂಪ್ಟ್ ಆಗಿತ್ತು, ಅದ್ರಲ್ಲೂ ಆಗಿದ್ದ ಮಜಾ ಇದ್ದಾರೆ. ಅವತ್ತಂತೂ ಸಿಕ್ಕಾಪಟ್ಟೆ ಇಡೀ ಮನೆ ಚೆಕ್ ಮಾಡಿ ನೋಡಿದ್ದಾರೆ. ನಮ್ಮಲ್ಲಿ ಮತ್ತೆ ಒಂದೇನಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ನಲ್ಲಿ ಇರೋ ಕಾರಣ ಮನೆಯಲ್ಲಿ ಯಾವುದೇ ವ್ಯಾಲ್ಯೂಬಲ್ಸ್ ಇರೋದಿಲ್ಲ, ಮನೆಗೆ ಯಾವುದೇ ರೂಮ್ಗೆ ಲಾಕ್ ಮಾಡೋದಿಲ್ಲ, ಯಾವುದೇ ಕಬರ್ಡಿಗೆ ಲಾಕ್ ಮಾಡೋದಿಲ್ಲ. ಯಾಕಂತಂದ್ರೆ ಎಲ್ಲಿಯೂ ವ್ಯಾಲ್ಯೂಬಲ್ ಇರೋದಿಲ್ಲ. ಇವನೊಬ್ಬ ಬಂದ ಫುಲ್ಲು ಕಿಟಕಿ ಓಪನ್ ಹೊಡೆದು ಬಂದಿದ್ದಾನೆ, ಬಂದು ಕಂಪ್ಲೀಟ್ ಸರ್ಚ್ ಮಾಡಿದ್ದಾನೆ. ಕಂಪ್ಲೀಟ್ ಮನೆಯೆಲ್ಲ ಬೆಡ್ಶೀಟ್ ಗಿಡ ಅದೆಲ್ಲ ಹೊರಗೆ ರಾಡಿ ಆಗಿತ್ತು. ಅಪ್ಪ ನಾವು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ವಿ, ಹೋಗಿ ಅಪ್ಪ ಇಲ್ಲಿ ಕಾಪು ತನಕ ಏನೋ ಬಂದಿದ್ರು, ಏನೋ ಇನ್ನೊಂದು ಫಂಕ್ಷನ್ಗೆ ಅಂತೇಳಿ. ಹೇಗೂ ಕಾಪು ತನಕ ಬಂದಿದ್ದು ಒಂದ್ಸರಿ ಮನೆಗೆ ಹೋಗಿ ಬರ್ತೇನೆ ಅಂತೇಳಿ ಫೀಲಿಂಗ್ ಬಂತ ಅವರಿಗೆ. ಬಂದು ನೋಡಿದ್ರೆ ಇಲ್ಲಿ ಕಿಟಕಿ ಓಪನ್ ಆಗಿದೆ, ಒಳಗೆ ನೋಡಿ ಕಂಪ್ಲೀಟ್ ರಾಡಿ ಇಲ್ಲಿ. ಅದರಲ್ಲಿ ಮಜಾ ಅಂದ್ರೆ ನಾವು ಇಮ್ಯಾಜಿನ್ ಮಾಡೋದು ಅವ್ನು ಏನ್ ಮಾಡಿರ್ಬೋದು ಅಂತ ಹೇಳಿ. ಸೊ ಫೈನಲ್ ಆಗಿ ಮೋಸ್ಟ್ಲಿ ಅವನು ನಮ್ಮ ಬೆಡ್ರೂಮಿಗೆ ಬಂದಿದ್ದಾನೆ, ನಾನು ರೂಮಿಗೆ ಬಂದಿದ್ದಾನೆ. ಬಂದಾಗ ಅವನಿಗೆ ಸಿಕ್ಕಿರೋದು ಕಬರ್ಡ್ ಓಪನ್ ಮಾಡಿದ್ರೆ ಒಂದು ಜ್ಯುವೆಲ್ ಬಾಕ್ಸ್, ನೆಕ್ಲೆಸ್ ಇದು ಬಾಕ್ಸ್. ಅವನಿಗೆ ಭಾರಿ ಖುಷಿ ಆಗಿರ್ಬೇಕು, ಅಪ್ಪ ಇಟ್ಟು ಹುಡುಕಿದ ಮೇಲೆ ಏನೋ ಒಂದು ಸಿಕ್ತು ಅಂತ ಆಗಿರ್ಬೇಕು. ಪಾಪ ಬೆಡ್ ಮೇಲೆ ಕೂತ್ಕೊಂಡು ಅದನ್ನು ಓಪನ್ ಮಾಡಿರ್ಬೇಕು. ಓಪನ್ ಮಾಡಿದ್ರೆ ಅದ್ರೊಳಗೆ ಇರೋದು ಇಸ್ಪೀಟ್ ಕಾರ್ಡು, ಕಾಯಿನ್ಗಳು, ನನ್ನ ಮ್ಯಾಜಿಕ್ ಐಟಮ್ಗಳು ಇರೋದು ಅದರಲ್ಲಿ. ಅವನಿಗೆ ಸಿಟ್ಟು, ಅವನಂದ್ರೆ ಅದೆಲ್ಲ ಬೆಡ್ ಮೇಲೆ ಬಿಸಾಕಿನ ಸ್ಟೈಲ್ ಎಲ್ಲ ಗೊತ್ತಾಗ ಎಷ್ಟು ಸಿಟ್ಟು ಬಂದಿರಬೇಕು. ಅದು ಹಾಗೆ ಏನು ಪಾಪ ಏನು ವ್ಯಾಲ್ಯೂಬಲ್ಸ್ ಅವನಿಗೆ ಸಿಗಲಿ. ಅಂದ್ರೆ ಏನಾಗತ್ತಂದ್ರೆ ಈ ಮ್ಯಾಜಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಏನಿದೆ ಅದು ನಮಗೆ ವ್ಯಾಲ್ಯೂಬಲ್, ಅದರದ್ದೇ ದಟ್ ನಮ್ಗೆ ಅಂದ್ಬಿಟ್ಟು ಇನ್ನೊಬ್ರಿಗೆ ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ, ಗುಜ್ರಿಗೂ ಬೇಡ ಅದು. ಆ ತರದೇ ಇರುತ್ತೆ ಅದು. ಅವನ ಪರಿಸ್ಥಿತಿ ಹೇಗಾಗುತ್ತೋ ಅದರಿಂದ
ಮೋಸ್ಟ್ಲಿ ಅವರೊಳಗಡೆ ಏನೋ ಮೀಟಿಂಗ್ ಆಗಿರ್ತದೆ, ಏನ್ ಬೇಕಿದ್ರು ಮಾಡಿ ಮ್ಯಾಜಿಕ್ ನವ್ರ ಮನೆಗಂತೂ ಹೋಗ್ಬಿಡ್ತಾರೆ. ಮನೆಯಲ್ಲಿ ಹೋಗ್ತಾ ಹೋಗ್ತಾ ಅಂಕಿಸಲಿದ್ದ 10 ರೂಪಾಯಿ ನೋಟೆ 50 ರೂಪಾಯಿ ನೋಟೆ ಕೆಳಗೆ ಬಿದ್ದ ಅಲ್ಲೂ loss. ಏನೋ ಬನ್ನಿ ತೆಗೆದು ರಾಡ್ ಬೆಂಡ್ ಆಮೇಲೆ ಜ್ಯುವೆಲ್ರಿ ಬಾಕ್ಸ್ ತೆಗೆದು ಓಪನ್ ಮಾಡಿ ನೋಡಿದ್ರೆ ಫುಲ್ ಜ್ಯುವೆಲ್ರಿ ಉಂಟು ಅದಕ್ಕೆ. ಭಾರಿ ಖುಷಿ ಆಯ್ತು ಅವನಿಗೆ. ಎಲ್ಲ ಟೇಬಲ್ ಮಂಚದ ಮೇಲೆ ಕೂತು ನೋಡಿದ, ಅದನ್ನ ಅಲ್ಲೇ ಬಿಸಾಡಿ ಹೋಗಿದ್ದೇನೆ. ಅದೆಲ್ಲ ಹೇಳ್ದ ಬಂದೆ ನನ್ನಲ್ಲೇ ಬಿಟ್ಟು ಹೋಗಿದಂತೆ, ಇಲ್ಲಿ ಬರ್ತಾ ಹೋಗಿದ್ದಾನೆ. ಅದು ಫನ್. ಅಂದ್ರೆ ಮತ್ತೆ ಪೊಲೀಸರು ಹೇಳಿದ್ರು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ. ನಾನು ಹೇಳಿದೆ ಕಂಪ್ಲೇಂಟ್ ಕೊಡೋದಿಲ್ಲ, ಹೇಳ್ತೇವೆ ನಿಮ್ಗೆ, ನಾವು ರೇಟಿಂಗ್ ಇಲ್ಲಿ ಕೊಡೋದಿಲ್ಲ. ನಾಳೆ ಯಾರನ್ನೋ ಒಬ್ಬರನ್ನ ಹಿಡಿದ ಕೂಡ ನೀವು ನೋಡಿ ಇವನ್ನ ನೋಡಿ ಬನ್ನಿ ಅಂತ ಹೇಳಿ ನಮ್ಮನ್ನ ನಮ್ಮಲ್ಲಿಂದ ಏನೂ ಹೋಗ್ಲಿಲ್ಲ. ಎಲ್ಲರೂ ಅವ್ನು ನಿಜವಾದವ್ ಸಿಕ್ಕಿದ್ರು ಅವ್ ನಿಮ್ಮನ್ನ ನೋಡಿ ಗುರಾಯಿಸಿ ಅಪ್ಪ. ಅವ್ರಿಗೆ ನಾವಂತೂ ಸಿಕ್ಕಿದ್ರೆ ಅಂತ ಬಹಳ ಅಲ್ಲ. ಬಟ್ ಆನ್ ಸೀರಿಯಸ್ ನೋಟ್, ನಮ್ಗೆ ಇದೇ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಮಾಡ್ಕೊಂಡ್ರೆ ಒಂದು ಈಗ ನಮ್ಮ ಫೇಸ್ಬುಕ್ ಆಗಲಿ ಇದು ಎಲ್ಲಿ ಬೇಕಿದ್ರು ನೋಡಿ, ಪ್ರೋಗ್ರಾಮ್ ನಾಡ್ದಲ್ಲಿ ಇದೆ ಅಂತ ಹೇಳಿರುವಂತ ಯಾವುದೇ ರೀತಿದು ನಾವು ಇಲ್ಲಿ ಹಾಕೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಗ್ರಾಮ್ ಇದು ಪಬ್ಲಿಸೈಸ್ ಮಾಡೋದಿಲ್ಲ. ಕಾರಣ ಎರಡು ಏನಂತ ಹೇಳಿದ್ರೆ, ಒಂದು ಮೊದ್ಲು ಹಾಕಿದ್ರೆ ಮೊದಲೇ ನಾವು ಮನೇಲಿ ಹೋಗೋದಿದ್ರೆ ಮನೆಯವರೆಲ್ಲರೂ ಹೋಗ್ತೇವೆ, ಮನೆ ಬೀಗ ಅಂತ ಕನ್ಫರ್ಮ್ ಆಗಿ ಗೊತ್ತಿರತ್ತೆ. ದಟ್ಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಇವನ್ ಆಫ್ಟರ್ ದ ಶೋ ಈಗ ಆಗೋದ ಜಾಸ್ತಿ ಆಗೋ ಪ್ರೋಗ್ರಾಮ್ಸ್ ಎಲ್ಲ ಪ್ರೈವೇಟ್ ಶೋಸ್, ಕಾರ್ಪೊರೇಟ್ ಶೋಸ್ ಇದು ನಾವು ಪಬ್ಲಿಸೈಸ್ ಮಾಡೋದು ಮಾರಲಿ ಕರೆಕ್ಟ್ ಆಗುತ್ತೆ. ಸೊ ಪಬ್ಲಿಕ್ ಶೋಸ್ ಏನಾದ್ರು ಇದ್ರೆ ಆಫ್ಟರ್ ದ ಶೋ, ಈಗ ನಾವು ಸದ್ಯ ಏನಾದ್ರು ಪ್ರೋಗ್ರಾಮ್ ಆಗಿದ್ರೆ ನಾವು ಹಾಕ್ತೇವೆ, ಈಗ ಪ್ರೋಗ್ರಾಮ್ ನಡೀತು ಒಂದು ಹಾಕ್ತೇವೆ ಅಷ್ಟೇ ಬಿಟ್ಟರೆ ಪ್ರೈವೇಟ್ ಶೋಸ್ ನಾವು ಹಾಕುವಾಗಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವುದಿಲ್ಲ, ಯಾವುದೇ ರೀತಿಯ ಮುಂದೆ ಪ್ರಚಾರ ಇಲ್ಲ. ಒಂದು ಮತ್ತೆ ಇನ್ನೊಂದು ಹೇಳಿದಾಗೆ ಮನೇಲಿ ವ್ಯಾಲ್ಯೂಬಲ್ಸ್ ಯಾವುದು ಇಡೋದಿಲ್ಲ. ಇಲ್ಲದ್ರೆ ಏನಾಗುತ್ತೆ, ಇವ್ರು ಹೊಡೆದ ಬಾಗಿಲು ರಿಪೇರಿ ಮಾಡ್ಬೇಕು, ನಮ್ಗೆ ಡಬಲ್ ಖರ್ಚ. ಈಗ ನೋಡಿ, ಇದೆ ಈಗ ಹಂಚೆ ಓಪನ್ ಮಾಡಿ ಬಂದಂತ ಆಯ್ತು, ಈಗ ನಾಳೆ ಇನ್ನೊಬ್ಬ ಹಾಗೆ ಬರಬಾರ್ದಲ್ಲ. ಸೊ ಆ ಹಂಚಿಗೆ ಬೇಕಾದ ಸೆಕ್ಯೂರಿಟಿ ಎಲಿಮೆಂಟ್ ಮಾಡಿದಾಗ ನಮ್ಗೊಂದು ₹1,00,000 ಮೇಲಿಂದ ಪುನಃ ಖರ್ಚಾಯ್ತು. ಒಳ್ಳೆ ಹಂಚ್ಕೊಳ್ಳಾಗಿತ್ತು, ತೊಂದ್ರೆ ಅದೇನಿಲ್ಲ, ಈಗ ಅವ ಹಾಕಿ ಹೋದ ಕಾರಣ ಆಯ್ತು, ಅಲ್ಲಿ ಬಿಟ್ಟು ಹೋಗ್ತಿದ್ರೆ ಈಗ ನಾವು ಇಲ್ಲದೆ ಇರ್ತಿದ್ರೆ ಮನೆಯಲ್ಲಿ ಏನೋ ಜೋರ್ ಮಳೆ ಬಂತು, ಇಡೀ ಮನೆ ಒದ್ದೆ ಆಗಿ ಹಾಳಾಗೋದು. ಅಪ್ಪ ಮತ್ತು ಅಮ್ಮ ಅಣ್ಣನ ಬಗ್ಗೆ ಏನಂತೀರಿ? ಒಳ್ಳೆ ಪ್ರಶ್ನೆ. ಅಲ್ಲ, ಮೊದ್ಲಿಂದ ಅವನೊಂಥರ ಸೆಲೆಬ್ರಿಟಿ ತರಲಿ ಅಣ್ಣ, ಎಲ್ಲಿ ಹೋದ್ರು ಅಂದ್ರೆ ನಾನು ಹೇಳುದು ತಮಾಷೆಗೆ ಹೇಳುದು, ನಾನು ವರ್ಲ್ಡ್ ಫೇಮಸ್ ಜೂನಿಯರ್ ಶಂಕರ್ನ ತಂಗಿ ಅಂತ. ಇವತ್ತು ಬೆಳಿಗ್ಗೆ ನಾವು ಆ ವರ್ಡ್ ನೆನಪು ಮಾಡ್ಕೊಂಡಿದ್ವಿ. ಆದ್ರೆ ಅದು ಯಾವತ್ತು ಅಪ್ಪ ಅಂತೂ ಇನ್ನೂ ಹೈಯರ್ ಲೆವೆಲ್ ಆಯ್ತಲ್ಲ. ಮೊದ್ಲು ಶಂಕರ್ ಅವ್ರ ಮಗಳ ಅಂತ ಅದೊಂದು, ಆದ್ರೆ ಅದನ್ನು ಅಡ್ವಾಂಟೇಜ್ ತಗೊಂಡಿಲ್ಲ ನಾನು ಆದಷ್ಟು ನನ್ನ ಪರ್ಪಸ್ ನಲ್ಲಿ. ಇದಕ್ಕೆ ಆದ್ರೂ ಪ್ರೋಗ್ರಾಮ್ ಅವ್ರ ಜೊತೆ ಹೋಗೋದೊಂದು ಖುಷಿ ಆಯ್ತು. ಯಾಕಂದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ಗಳು ಆ ಸ್ಕೂಲ್ ಲೈಫಲ್ಲಿ ನಮ್ಗೆ ಸಿಕ್ಕಿದ್ದು ಯಾವತ್ತಿಗೂ ಇವತ್ತಿಗೂ ಮುಂದೆಗೂ ಯಾವತ್ತಿಗೂ ಯೂಸ್ ಆಗುವಂಥದ್ದು. ಬೇರೆ ಬೇರೆ ಊರು ನೋಡುದು, ಆ ಸಣ್ಣ ಪ್ರಾಯದಲ್ಲಿ 2ನೇ ಕ್ಲಾಸಲ್ಲಿ ಇರುವಾಗಲೇ ಫಾರಿನ್ ದೇಶಕ್ಕೆ ಅಥವಾ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ ಇರುವುದು ಅಲ್ಲಿ ಹೋಗಿದ್ದು. ಆ ಒಂದು ವರ್ಲ್ಡ್ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಿಕ್ಕಿದ್ದು ಅದು ನನ್ಗಂತೂ ಒಂದು ಖುಷಿ. ಆ ಸಮಯದಲ್ಲಿ ನಾನು ತುಂಬಾ ಚಿಕ್ಕಳು, ನನಗೆ ಫಾರಿನಿಗೆ ಹೋಗ್ಲಿಕ್ಕೆ ಸಿಕ್ತು ಅಂತ ಒಂದು ಖುಷಿ ಬಿಟ್ಟರೆ ಈಗ ಯೋಚನೆ ಮಾಡುವಾಗ ಹೋ ಅಂತ ಅನಿಸುತ್ತೆ. ಮತ್ತೆ ಅಮ್ಮಂತೂ ಬ್ಯಾಕ್ ಬೋನ್ ಅಂತ ಹೇಳಿದಾರಲ್ಲ, ಇವತ್ತಿಗೂ ಎಲ್ಲ ರೀತಿಯಲ್ಲೂ ನನಗೆ ಯಾವುದೇ ಪ್ರಾಬ್ಲಮ್ ಆದ್ರೂ ಫೋನ್ ಮಾಡೋದು ಫಸ್ಟ್ ಅಮ್ಮನಿಗೆ. ಪ್ರೋಗ್ರಾಮು ಅಷ್ಟೇ ಇರುವಾಗ ಇವತ್ತಿಗೂ ಹೋಗ್ತೇನೆ. ಮೊದಲಿನ ಪೆಟ್ಟಿಗೆ ಒಳಗೆ ಸಾಧ್ಯ ಆದಷ್ಟು ಇವತ್ತಿಗೂ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅಂದ್ರೆ ನಮ್ಮಲ್ಲಿ ಅದೊಂದು ಮೊನ್ನೆ ಒಂದು ನನ್ನ ಫ್ರೆಂಡ್ ಒಬ್ರು ಒಂದು ಸನ್ನಿವೇಶ ಹೇಳಿದ್ರು. ಅವರು ಹಿಸ್ಟೋರಿಯನ್ ಮ್ಯಾಜಿಕ್, ಡೇವಿಡ್ ಕಾಪರ್ಫೀಲ್ಡ್ ಒಂದು ಮ್ಯೂಸಿಯಂ ಮಾಡಿದಾರಂತೆ, ಮ್ಯಾಜಿಕ್ ಮ್ಯೂಸಿಯಂ. ಹಳಬರದ್ದು ಎಲ್ಲ ಮ್ಯಾಜಿಕ್ ಅಪ್ಪಾರಟಸ್ ಎಲ್ಲ ಇಟ್ಕೊಂಡು ಅದನ್ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಬ್ಲ್ಯಾಕ್ಸ್ಟನ್ ಅಂತ ಹೇಳಿ ಒಬ್ರು ಹಳಬರು ಮ್ಯೂಸಿಷಿಯನ್, ಸೀನಿಯರ್ ಮ್ಯೂಸಿಷಿಯನ್, ಅವರಿಲ್ಲ, ಅವರದ್ದು ಒಂದು ಪರ್ಟಿಕ್ಯುಲರ್ ಒಂದು ಮ್ಯಾಜಿಕ್ ಅಪ್ಪಾರಟಸ್ ಅನ್ನು ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ರಂತೆ. ಅವರ ಈ ಮ್ಯೂಸಿಯಂಗೆ ವಿಸಿಟರ್ ಆಗಿ ಬ್ಲ್ಯಾಕ್ಸ್ಟನ್ ಅವರ ಅಸಿಸ್ಟೆಂಟ್ ಒಬ್ರು ವಯಸ್ಸಾದವ್ರೀಗ ಹುಡುಕಿ ಅವರು ಬಂದ್ರಂತೆ ವಿಸಿಟ್ ಮಾಡಕ್ಕೆ. ಈ ಬಾಕ್ಸ್ ನೋಡೋಕೆ ಅವ್ರಿಗೆ ಏನೋ ಒಂದು ಆಸೆ ಆಯ್ತಂತೆ, ನಾನು ಒಳಗೆ ಹೋಗಿ ಟ್ರೈ ಮಾಡ್ಲಾ ಅಂತ ಕೇಳಿದ್ರಂತೆ. 80 ವರ್ಷ ಏಜ್ ಆಗಿರುವಂತ ಲೇಡಿ ಅವರು ಚಪ್ಪಲಿ ತೆಗೆದು ಆ ಬಾಕ್ಸ್ ನೊಳಗೆ ಹೋದದ್ದನ್ನ ನಾನು ಆಕ್ಚುಲಿ ರೆಕಾರ್ಡ್ ಮಾಡಬೇಕಿತ್ತು ಅಂತ ಹೇಳಿದ್ರಂತೆ. ಬೆಣ್ಣೆ ಹೋದಾಗ ಪುನಃ ಇದ್ರೊಳಗೆ ಸೆಟ್ ಮಾಡಿ ಹೋಗಿದ್ದಾರೆ. ಅಂದ್ರೆ ಇಟ್ಸ್ ಜಸ್ಟ್ ಇನ್ ದ ಬ್ಲಡ್. ಈಗ ಮೊನ್ನೆನೂ ಈಗ ರೀಸೆಂಟ್ಲಿ ಒಂದು ಪ್ರೋಗ್ರಾಮ್ ಆಯ್ತು, ಸ್ವಲ್ಪ ಗ್ಯಾಪ್ ಆದ್ಮೇಲೆ ಆಗಿರುತ್ತ ಒಂದು ಪರ್ಟಿಕ್ಯುಲರ್ ಒಂದು ಐಟಮ್ ಅನ್ನು ಮಾಡಿದ್ ನಾವು. ಏನೋ ಸಾಧ್ಯ ಇದೆಯಾ ಅಂತ ಮನೆಯಿಂದ ಹೊರಟು ಬರುವಾಗಲೇ ಮಾವನ ಹತ್ರ ಹೇಳಿ ಬಂದೆ, ಪೆಟ್ಟಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡಿ ಬರ್ತೇನೆ ಅಂತ. ಇಲ್ಲಿ ಇವತ್ತು ಪ್ರೋಗ್ರಾಮ್ ಮುಗಿದ್ಮೇಲೆ ಹೇಳಿದೆ, ಪ್ರೋಗ್ರಾಮ್ ಹೇಳಿದೆ ಪೆಟ್ಟಿಗಳ ಹೋದೆ ಅಂತ ಹೇಳಿದೆ. ಅಂದ್ರೆ ಹೋದ ಕೂಡಲೇ ಆ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಬಂದೇ ಬರ್ತದೆ, ಎಲ್ಲ ಮರೆತು ಹೋಗಿ ಅದು ಹೇಗಿರ್ಬೇಕು ಅದು ಹಾಗೆ ನಡೀತಾ ಹೋಗ್ತದೆ ಪ್ರೋಗ್ರಾಮ್. ಸೇಮ್ ಬಾಕ್ಸ್ ನಮ್ಮ ಬಾಡಿ ಸೈಜ್ ಚೇಂಜ್ ಆದ್ರೂ ಕೂಡ ಆ ಬಾಕ್ಸ್ ಒಳಗೆ ಮೆಲ್ಟ್ ಆಗಿ ಹೋಗ್ತದೆ.
ಎಲ್ಲ ಇವನಿಗೂ ಅಷ್ಟೇ ಬಾಕ್ಸ್ ಇದೆ ಈಗ ಮೊದಲಿನ ಅದೇ ಬಾಕ್ಸ್ box. ಅದೇ ಬಾಕ್ಸ್ ಸಾಧಾರಣ ಒಂದು 20-25 ವರ್ಷದಿಂದ ಮೊದಲು ಯೂಸ್ ಮಾಡ್ತಾ ಇರುವಂತ ಬಾಕ್ಸ್ ಅನ್ನೇ ಮೆಟಮಾರ್ಫಸ್ ಎಸ್ಕೇಪ್ ಬಾಕ್ಸ್ ಇದೆ. ಹಾ. ಅಪ್ಪ ಅಮ್ಮ ಹೋಗ್ತಾರೆ. ಅಪ್ಪ ಅಮ್ಮ ಹೋಗ್ತಿದ್ದ ಬಾಕ್ಸ್. ಅದು ನಾವು ಅಪ್ಪನಿಗೆ ಬ್ಯಾಕ್ ಏಕ್ ಸ್ಟಾರ್ಟ್ ಆಯ್ತು ಅಂತ ಹೇಳುವ ಕಾರಣಕ್ಕೋಸ್ಕರ ಅದನ್ನ ಅವರು ಹೋಗೋದನ್ನ ಸ್ಟಾಪ್ ಮಾಡಿದ್ರು. ಫಸ್ಟ್ ಅಪ್ಪ ಮತ್ತೆ ಅಮ್ಮ ಹೋಗ್ತಾ ಇದ್ರು, ಅಮ್ಮನಿಗೆ ಫಸ್ಟ್ ಬ್ಯಾಕ್ ಏಕ್ ಪ್ರಾಬ್ಲಮ್ ಬಂತು. ಸೊ ಅಮ್ಮ ಅದ್ರೊಳಗೆ ಹೋಗಿ ಸ್ಟಾಪ್ ಮಾಡಿ ನಾನು ಅವ್ರು ಮಾಡ್ತಿದ್ವಿ ಸೇಮ್ ಬಾಕ್ಸ್. ಸೊ ಅವ್ರಿಗೆ ಆಮೇಲೆ ಬ್ಯಾಕ್ ಏಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾನು ಮತ್ತೆ ಮೈಥಿಲಿ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಏನಾಗಿದೆ ಅಂದ್ರೆ ನನಗೂ ಮೈಂಡ್ ಬ್ಯಾಕ್ ಏಕ್ ಪ್ರಾಬ್ಲಮ್ ಇದೆ, ಮತ್ತೆ ಬಾಡಿ ಫ್ಲೆಕ್ಸಿಬಿಲಿಟಿ ಮೊದಲಿದ್ದಾಗ 20 ವರ್ಷ ಮೊದಲಿದ್ದ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅನ್ಸಿತ್ತು. ಬಟ್ ಸ್ಟಿಲ್ ಅದು ಏನ್ ಮಹಿಮೆನ ಗೊತ್ತಿಲ್ಲ, ಆ ಬಾಕ್ಸ್ ಮಹಿಮೆನ ಏನೋ ಗೊತ್ತಿಲ್ಲ. ಸ್ಟೇಜಿಗೆ ಬಂದ್ಮೇಲೆ ಎಲ್ಲ ಮರ್ತು ಹೋಗ್ತಾರೆ. ಅಲ್ಲ ಅದು ಅದೇನೋ ಅದೇ ಹೇಳಿದ ಮೈ ಮೇಲೆ ಬರೋದು ಅಂತ ಹೇಳ್ತಾರೆ, ಆ ತರ ಆಗ್ತಲ್ಲ. ಪ್ರೋಗ್ರಾಮಿಂಗ್ ಆಗುವಾಗ ಎಲ್ಲ ಮರ್ತೋಗಿ ಪ್ರೋಗ್ರಾಮ್ ಆದ್ಮೇಲೆ ಗೊತ್ತಾಗ್ತದೆ ಅಮ್ಮ ಆಯ್ತು ನೋವಾಯ್ತು ಇವತ್ತು ಅಂತ ಹೇಳಿ ಮತ್ತೆ ಗೊತ್ತಾಗ್ತದೆ. ನನಗೊಂದು ಸೊಂಟ ಇದೆ. Exactly. ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲ ಆರ್ಟ್ ಫೀಲ್ಡ್ ಅಲ್ಲಿ ಈಗ ಹೌದೌದು. ಮೇಡಮ್ ನೀವೇನ್ ಹೇಳ್ತೀರಿ? ಒಂದು ವರ್ಷ ಆಯ್ತು. ಎಷ್ಟು ವರ್ಷದಿಂದ ಈ ಒಡನಾಟ? ನಾನು ನನ್ನ ಮದುವೆ ಆದ ನಂತರವೇ, ಹಾ. ಅಂದ್ರೆ ಒಡನಾಟ ಮುಂಚಿಂದ ಇತ್ತು. ಹಾ. ಅಂದ್ರೆ ನನ್ನ ಅಜ್ಜ ಮತ್ತೆ ಇವರ ಅಜ್ಜ ಹೌದು. ನೇಬರ್ಸ್ ಆಗಿದ್ದದ್ದು. ಹಾಗೆ ಆ ಕಾಲದಿಂದಲೇ ನಮಗೆ ಪರಿಚಯ. ನಾನು ಚಿಕ್ಕವಳಿರುವಾಗಲೇ ಅವರೆಲ್ಲ ಬರ್ತಾರೆ. ನಂಗೆ ಆ ಚಿಕ್ಕವಳಿರುವಾಗ ಅವರೆಲ್ಲ ಡೆಲ್ಲಿಯಲ್ಲಿಂದೆಲ್ಲ ಬರುವುದು. ಆ ಟೈಮಲ್ಲಿ ನಂಗೆ ಅವರು ಸ್ಪೆಷಲ್ ಗೆಸ್ಟ್ ನಮ್ಮ ಮನೆಗೆ ಬಂದ್ರೆ ಎಲ್ಲ. ಏನೋ ಒಂದ್ ಸ್ವಲ್ಪ ಭಯ, ಸ್ವಲ್ಪ ದೂರದಿಂದ ಅವ್ರು ಮಾತಾಡೋದೆಲ್ಲ ನೋಡುದು ಹಾಗೆ. ಡೆಲ್ಲಿ ಅವರು. ಹಾ, ಹಂಗಲ್ಲ, ಮ್ಯಾಜಿಕ್ ಅವರು. ಹೌದು. ಮ್ಯಾಜಿಕ್ ಮ್ಯಾಜಿಕ್ ಅವರಂತೂ ಭಯ ಅಲ್ಲ, ಒಟ್ಟು ಅದೊಂದು ನನಗೆ ಅವರೊಂದು ಸೆಲೆಬ್ರಿಟಿ ತರ ಒಂಥರ ಆ ಥರನೇ ಇದ್ದದ್ದು ಚಿಕ್ಕ ಇರುವಾಗ. ಆಮೇಲೆ ನಮ್ದು ಒಡನಾಟ ಜಾಸ್ತಿ ಇರ್ತಿತ್ತು. ಅವರೆಲ್ಲ ಇದ್ದಾಗ ನಮ್ದು ನಮ್ಮ ಅಪ್ಪ ಅಣ್ಣ ಎಲ್ಲ ಮ್ಯೂಸಿಕ್ ಬರ್ತಿದ್ರು. ಮತ್ತೆ ನಮ್ಮ ಅಪ್ಪಂದು ರಂಗಗೀತೆ ಅಂತ ಒಂದು ಟೀಮ್ ಇತ್ತು, ರಂಗಗೀತೆಗಳನ್ನು ಹಾಡು, ಅದಕ್ಕೆ ಇವರು ಯಶಸ್ವಿನಿ ಎಲ್ಲ ಬರ್ತಿದ್ರು. ಹಾಗೆ ನಮ್ದು ಒಡನಾಟ ಜಾಸ್ತಿ ಆಗ್ತಿತ್ತು. ಆಮೇಲೆ ತುಂಬಾ ಫ್ರೆಂಡ್ಶಿಪ್ ಆಯ್ತು. ಅದು ನಾನು ಮ್ಯಾಜಿಕ್ಗೆ ಅಂತ ಬಂದದ್ದು ನನ್ನ ಮದುವೆ ಆದ ನಂತರ ಸ್ಟೇಜಿಗೆ ಅಂತ ಬಂದದ್ದು. ನಂಗೆ ಅದೇ ಮ್ಯಾಜಿಕ್ ಅಂತ ಹೇಳೋದು ಹೊಸತ್ತೆ. ನಾನು ಬಂದ ನಂತರ ನಾನು ಅದರಲ್ಲಿ ಬಂದು ಸ್ಟೇಜಲ್ಲಿ ಏನು ಮಾಡಬೇಕು ಅಂತ ಹೇಳೋದೆಲ್ಲ ಹೊಸತ್ತೆ ತೀರಾ. ಆಮೇಲೆ ಕಲ್ತ್ಕೊಂಡದ್ದು ಹೇಳ್ಬೋದು. ಅದಕ್ಕೆ ನಂಗೆ ಮಾಡೆಲ್ ಆಗಿ ಅತ್ತೆ ಮತ್ತೆ ಅತ್ತಿಗೆ ಇದ್ರು. ಕಷ್ಟ ಅಂತ ಆಗಿಲ್ಲ, ಅವ್ರೇನ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿ ಆ ತರ ಮಾಡುದು, ಅಥವಾ ಹಿಂದ್ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೆಲ್ಲ ಕೆಲಸ ಆಗ್ತಾ ಇದೆಯಾ ಅತ್ತೆಲ್ಲ ಏನ್ ಮಾಡ್ತಾರೆ, ಅವರಿಗೆ ಬಾಲ್ಯದಿಂದ ಅಭ್ಯಾಸ ಇತ್ತು. ಅವ್ರು ಅದನ್ನ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ನಾನ್ ಮಾಡ್ತೀನಿ. ನೀನ್ ಇದನ್ನ ಮಾಡು ಅದನ್ನ ಮಾಡು ಅಂತ ನನಗೇನು ಫೋರ್ಸ್ ಮಾಡಿಲ್ಲ, ಇದು ಮಾಡಿಲ್ಲ. ಅದನ್ನ ನಾನೇ ನೋಡಿ ಇದು ಕೆಲಸ ಇದೆ ಹಾಗೆ ಕತ್ಕೊಂಡು ಬಂದೆ ಅಷ್ಟೆ. ಮತ್ತೇನು ಅನಿವಾರ್ಯ ಆಗ್ತಿದ್ದಾಗೆ ಇದನ್ನ ನೀನ್ ಮಾಡ್ತೀಯಾ ಟ್ರೈ ಮಾಡ್ತೀಯಾ ಅಂತ ಕೇಳ್ಕೊಂಡು ಮಾವನಿಗೆ ಸ್ವಂತ ಅದೇ ಒಂದು ಬಾಕ್ಸ್ ಒಳಗೆ ಹೋಗುದು ಭಯದಿಂದಲೇ ಕತ್ಕೊಂಡು ಮಾಡಿದೆ. ಏನೋ ಇತ್ತು ಹೆಚ್ಚು ಕಡಿಮೆ ಆಗಲ್ಲ. ಫಸ್ಟ್ ಟೈಮ್ ಮಾಡಿದಾಗ ಕರೆಕ್ಟ್ ಆಗಿದೆ. ಅಂದ್ರೆ ಬೇಸಿಕಲಿ ಈಗ ನಮ್ಗೆಲ್ಲ ತುಂಬಾ ಚಿಕ್ಕ ವಯಸ್ಸಿಂದ ಹೌದು. ನಿಮ್ಮ body of flexible ಆಗಿದೆ. ಅವಳಿಗೆ ತೀರಾ ಹೊಸ್ತಾಯಿ. ಹೌದು. ಅದು ಎಸ್ಪೆಷಲಿ ಅದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಶೋ. ಅದೊಂದು ಕ್ಲೈಮ್ಯಾಕ್ಸ್ ದಲ್ಲಿ ಬರುವಂತ ಒಂದು ಐಟಮ್, ಬಹಳ ಒಂದು ಎಲ್ಲರಿಗೂ ಅಟೆನ್ಷನ್ ಇರುವಂತ ಐಟಮ್ ಅದು. ಹಾಗಿರುವಾಗ ನನಗೊಂದು ಕಂಪನಿ ಆಯ್ತು ಸ್ಟೇಜ್ ಅಲ್ಲಿ. ನಾನು ಒಬ್ಳೆ ಎಲ್ಲ ಐಟಮ್ಸ್ ನಾನು ಒಬ್ಳೆ ಹೋಗುದು, ಚೆನ್ನಾಗಿ ಕಾಣುದು. ಬ್ಯಾಲೆನ್ಸ್ ಇರ್ತಿರ್ಲಿಲ್ಲ. ಬ್ಯಾಲೆನ್ಸ್ ಇಲ್ಲ. ಅಥವಾ ನಾನು ಬಾಕ್ಸಿಗೆ ಹೋಗೋ ಬೇರೆ ಐಟಮ್ಸ್ ಅನ್ನು ಮ್ಯಾನೇಜ್ ಮಾಡೋದು. ಕೇವಲ ಇಲ್ಯೂಷನ್ಸ್ ಮಾತ್ರ ಅಲ್ಲ ಪ್ರೋಗ್ರಾಮ್ ಬೇರೆ. ಈಗ ಕೆಲವು ಹೇಗೆ ಅಂತ ಹೇಳಿದ್ರೆ, ಈಗ ಅವ್ಳು ಹೋಗುವಂತ ಐಟಮ್ ಗಳಲ್ಲಿ ಬಾಕ್ಸ್ ಗಳಿಗಾಗಿ ಇಳಿದು ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ಳು ಹೋಗುದು ನಾನು ಇಲ್ಲಿ ಗೊತ್ತಿಗೂ ಟ್ರೈ ಮಾಡುದಿಲ್ಲ. ನನ್ಗೆ ಇವತ್ತಿಗೂ ಅವ್ರು ಭಯ. ಅವ್ರಿಗೆ ಹೋಗುವಂತ ಬಾಕ್ಸ್ ಈಗ ಎಸ್ಕೇಪ್ ಬಾಕ್ಸ್ ನಾನು ಏನ್ ಹೇಳಿದೆ ಅದಾಗ ಅವಳಿಗೆ ಇವತ್ತಿಗೂ ಭಯ. ನಾನು ಅದು ಮಾಡೋದಿಲ್ಲ, ಸಾಧ್ಯ ನೀವೇ ಮಾಡಿ, ನಾನಿಲ್ಲ ಅದರಲ್ಲಿ ಅಂತ ಹೇಳಿ ಹಾಗೆ. ಸೊ ಆ ಒಂದು ಶೇರಿಂಗ್ ಇರ್ತದೆ ಅಂತ ಹೇಳಿ. ಸೊ ಈ ಮದುವೆ ಆಗಿ ಬಂದ್ಮೇಲೆ ನಿಮ್ಗೆ ಇವರು ದೂರದವರಲ್ಲ, ಹತ್ತಿರದಂದ್ರೆ ಸ್ವಲ್ಪ ಮೊದ್ಲೇ ಆಗಿತ್ತು, ಹಾಗಲ್ಲ. ಭಯ ಚಿಕ್ಕಂದಿರ ಸ್ವಲ್ಪ ಭಯ, ಏನೋ ನಾಚಿಗೆ ಅದೆಲ್ಲ ಸ್ವಲ್ಪ ಚಿಕ್ಕವಿರುವಾಗ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ತರನೇ ಆಗಿತ್ತು. ಸ್ಟೇಜಿಗೆಲ್ಲ ಬಂದು ಇದು ಸ್ವಲ್ಪ ಹೊಸತ್ತು ಆಮೇಲೆ ಅಷ್ಟೇ. ಅಮ್ಮ ಈ ತರದಕ್ಕೂ ನಿಮ್ಮ ಬಹಳ ಕಾಲದ ಒಡನಾಟ ಈಗ ಸಂಬಂಧವಾಗಿ ಬೆಳೆದದ್ದು ಅದೊಂದು ಯೋಗ ಅಂತೀರ? ಹೌದು. ಅದೇ ಖುಷಿ ಅಲ್ಲ ನಮಗೆ ಗೊತ್ತಿರುವ ಹುಡುಗಿಯರನ್ನು ಅಥವಾ ನಮ್ಮ ಮಗಳನ್ನು ನಮಗೆ ಗೊತ್ತಿರುವವರಿಗೆ, ನಮಗೊಂದು ಮನಸ್ಸಿಗೆ ಒಂದು ಖುಷಿ ಇರುವವರಿಗೆ ಮದುವೆ ಮಾಡಿಕೊಡೋದ್ರಲ್ಲಿ ಒಂದು ಸಂತೋಷ ಇದೆ. ಮತ್ತು ಅವರು ನಮಗೆ ದೂರ ಏನಲ್ಲ. ನನ್ನ ಮಗಳು ಅಲ್ಲಿ ಸುರತ್ಕಲ್ಲಲ್ಲಿ ಇರ್ತಾರೆ, ನಾನಿಲ್ಲಿ ಒಂದೊಂದು ಟೋಟಲ್ 10 ಜನ ಮೆಂಬರ್ಗಳದ್ದೊಂದು ಯಾವಾಗಲೂ ಮೀಟಿಂಗು ಬರೋದು ಹೋಗೋದು, ಎಲ್ಲಿಗೆ ಹೋಗ್ತೀವಿ ಫಂಕ್ಷನ್, ನಮ್ಮನ್ನು ಸಂಬಂಧಿಕರ ಮನೆಗೆ ಹೋಗೋದಿದ್ದು, ನಮ್ಮ ಜೊತೆಯಲ್ಲಿ ನಾವು ಒಟ್ಟಿಗೆ ಹೋಗೋದು ಭಾರಿ ಒಂದು ಸ್ಯಾಟಿಸ್ಫೈಡ್ ಲೈಫ್ ಅಂತೇಳಿ ಹೇಳ್ಬೋದು. ನೀವು ಹೇಗೆ ಅದು? ನಾವು ನನ್ನ ಹಸ್ಬೆಂಡ್ ಅವರು MSW ಮಾಡಿದ್ರು, ಭಾರವಿ ದೇರಾಜ. ಅವರು 98 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಸುರತ್ಕಲ್ಲಲ್ಲಿ ಈಗ ಇದೆ ನಮ್ದು ಸ್ವಂತ ಬಿಲ್ಡಿಂಗ್.
ಮೊದಲು ಮಂಗಳೂರಲ್ಲಿ 2 ಬಾಡಿಗೆ ಮನೆಗಳು ನಡೀತಾ ಇತ್ತು. ಮತ್ತೆ ಸುರತ್ಕಲ್ಲೂ ಒಂದು ಬಾಡಿಗೆ ಮನೆಗೆ ಬಂದು ಮತ್ತೆ ಡೊನೇಟೆಡ್ ಲ್ಯಾಂಡ್ 2008 ಅಲ್ಲಿ ಅದರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಇದ್ದೇವೆ. ರೀಸೆಂಟ್ಲಿ ವಿಟ್ಲದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೇವೆ. ಒಂದು 10 ದಿವಸ 15 ದಿವಸ ಆಯ್ತು ಅಷ್ಟೇ. ಅದರ ಅನುಭವ ಏನು? ಅವ್ರ ಆಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಗೊತ್ತಾಯ್ತಲ್ಲ, ಅವರ ಅತ್ತಿಗೆ ಗೊತ್ತಾಯ್ತು, ಅಣ್ಣ. ಗೊತ್ತಾಯ್ತು. ಹಾಗೆ ಪ್ರೋಗ್ರಾಮ್ ಅವರು ಆಸ್ ಎ ಮ್ಯೂಸಿಷಿಯನ್, ಅವರು ತಬ್ಲಾ ಕ್ಲಾಸಿಕಲ್ ತಬ್ಲಾ ಆರ್ಟಿಸ್ಟ್. ಸೊ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಅವರ ಒಲವು ಜಾಸ್ತಿ. ಹಾಗೆ ನಮ್ಗೆ ಅದಕ್ಕೂ ಟೈಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರು ಈ ಆಶ್ರಮ. ಯಾಕಂದ್ರೆ ಅವರು ಒಂದು ಆಶ್ರಮ ನೋಡ್ಕೊಳ್ತಿದ್ರು, ಅದನ್ನೇ ಟೇಕ್ ಓವರ್ ಮಾಡಿದ್ರು. ಯಾಕಂದ್ರೆ ಅವ್ರನ್ನ ನೋಡ್ಕೊಂಡು ಇದ್ದವರಿಗೆ ಆಗುದಿಲ್ಲ ಅಂತ ಬಿಟ್ಟರು, ನಾನು ತಗೊಳ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ನಮ್ಗೆಲ್ಲದಕ್ಕೂ ಟೈಮ್ ಆಗುತ್ತೆ, ಮ್ಯಾಜಿಕ್ ಶೋಸಿಗೂ ಹೋಗ್ಬೋದು, ಸಂಗೀತಕ್ಕೂ ಸಮಯ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಅದು ಈಗ ಆಗ್ತಾ ಇಲ್ಲ. ಮ್ಯೂಸಿಕ್ ಆಗುದಿಲ್ಲ, ಮ್ಯಾಜಿಕ್ ಹೇಗೋ ಟೈಮ್ ಮಾಡ್ಕೊಂಡು ಬರೋದಷ್ಟೇ. ಅಲ್ಲಿ ಅದೇ ಅದು ಒಂದು ರೀತಿ ಸ್ಯಾಟಿಸ್ಫೈಡ್ ಲೈಫ್ ಕೂಡ. ಯಾಕಂದ್ರೆ ನಮ್ಗೆ ನಮ್ದೇ ಒಂದು ಫ್ರೀಡಮ್ ಇದೆ, ಒಂದು ಮನಸ್ಸಿಗೊಂದು ಖುಷಿ ಇದೆ ಆ ಸರ್ವಿಸ್ ಇರುವ ಕಾರಣ. ಅವರಿಗೂ ಅಷ್ಟೇ ಅದ್ರಲ್ಲಿ ಬಿಸಿ ಇರ್ತಾರೆ, ಅದೊಂದು ತೃಪ್ತಿ ಇದೆ. ಮಗಳಿಗೆ ಇದು ಆಸಕ್ತಿ ಇದೆಯಾ? ಯಾವ ಪ್ರೋಗ್ರಾಮ್ ಅಲ್ಲ ಇದೆ, ಮಾಡ್ತಾಳೆ. ಬಟ್ ಅದೇ ನಮ್ಗೆ ಇದ್ದಷ್ಟು ಅವಕಾಶಗಳು ಅವಳಿಗೆ ಈಗ ಸಿಕ್ಕಿಲ್ಲ. ಬಟ್ ಅವಳಿಗೆ ಟೋಟಲಿ ಆಕ್ಯುಪೈಡ್ ಆಗಿದೆ. ನಮ್ಮ ಪ್ರೋಗ್ರಾಮ್ ಇರುವಾಗ ಫುಲ್ ಇನ್ವಾಲ್ವ್ಮೆಂಟ್. ಸಂಗೀತ ಹೌದು ಕಲಿತಿದ್ದಾರೆ. ಕ್ಲಾಸಿಕಲ್, ಹಿಂದೂಸ್ತಾನಿ ಮ್ಯೂಸಿಕ್, ರವಿಕಿರಣ್, ಮಣಿಪಾಲ್ ನಮ್ಗೆ ಅಂದ್ರೆ 2 ಫ್ಯಾಮಿಲೀಸ್ ಮೊದ್ಲಿಂದಲೇ ಈ ಮ್ಯಾಜಿಕ್ ಫೀಲ್ಡ್ ನಲ್ಲಿ ಜೊತೆಗೆ ಇದ್ದ ಕಾರಣ ಮೈಂಡ್ ಸೆಟ್ ಮ್ಯಾಚ್ ಆಗೋದಕ್ಕೆ ಏನು ಕಷ್ಟ ಆಗಲಿಲ್ಲ. ಒಂದೊಂದು ಏನಂತ ಹೇಳಿದ್ರೆ, ಈಗ ನನಗೆ ಇವತ್ತಿಗೂ ಹೇಗೆ ಅಂತ ಹೇಳಿದ್ರೆ, ಈಗ ಭಾರವಿ ಕೆಳಗಡೆ ಕೂತು ಅವರು ಮ್ಯೂಸಿಕ್ ಲೈಟ್ಸ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೇನೆ. ನಮ್ಮ ಕಮ್ಯುನಿಕೇಶನ್ ಹೇಗೆ ಅಂತ ಹೇಳಿದ್ರೆ, ನಾವು ಅವ್ರ ಕಣ್ಣಲ್ಲಿ ಕಣ್ಣಿಗೆ ನೋಡಿ ಏನಾದ್ರು ಸಣ್ಣ ಸಿಗ್ನಲ್ ಮಾಡಿದ್ರು ಸಾಕು, ಅವ್ರಿಗೆ ಗೊತ್ತಾಗ್ತದೆ ನಾನು ಏನ್ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಏನೋ ಲೈಟ್ ವರ್ಕ್ ಆಗಿಲ್ಲ, ಅಥವಾ ನಾನು ಏನೋ ನೆಕ್ಸ್ಟ್ ಐಟಮ್ ಏನೋ ಪ್ರಾಬ್ಲಮ್ ಆಗಿದೆ, ಅದೇನೋ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಆದ್ರೆ, ನಾನೇನೋ ಶಾರ್ಟ್ ಆಗಿ ನಾನು ಕೋಡಿಂಗ್ ನಲ್ಲಿ ಸಿಗ್ನಲ್ ಕೊಟ್ಟು ಸಾಕತ್ತೆ ಅವರಿಗೆ ಅರ್ಥ ಆಗತ್ತದ. ಎಕ್ಸಾಕ್ಟ್ಲಿ ಅದರ ಬೇರೆ ಏನೋ ಲೈಟ್ ಪ್ರಾಬ್ಲಮ್ ಇದೆ ಈಗ ಮಾಡ್ತಾರೆ, ಅದು ಆ ಲೈಟ್ ಪ್ರಾಬ್ಲಮ್ ಆಯ್ತು ಏನೋ ಸಿಗ್ನಲ್ ಮಾಡಿದ್ರೆ ಸಾಕಾಗತ್ತೆ. ಸೊ ನಾನು ಇದು ಪ್ರಾಬ್ಲಮ್ ಆಗಿದೆ, ನಾನು ಇಲ್ಲಿ ತೆಗೆದುಕೊಳ್ಬೇಕು. ಸೊ ದಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಇಟ್ಸ್ ನಾಟ್ ಜಸ್ಟ್ ಬಾಂಡಿಂಗ್ ಔಟ್ಸೈಡ್ ದ ಇವನ್ ಆನ್ ಸ್ಟೇಜ್ ಕೂಡ ಅದೆಲ್ಲನೂ ಹೆಲ್ಪ್ ಆಗುತ್ತೆ. ಆರ್ಟಿಸ್ಟ್ ನಮ್ಗೆ ಕೂಡ ಮುಂದೆ ಮದುವೆ ಆದ್ಮೇಲೆ ಏನ್ ಅಂತಾರೋ, ಮನೆಯಿಂದ ಸಪೋರ್ಟ್ ಇದೆಯಾ ಇಲ್ವೋ, ನಾನು ಹೇಗೆ ಹೇಳಿ, ಅದು ಆ ಪ್ರಾಬ್ಲಮ್ ಯಾವತ್ತೂ ಬರ್ಲಿಲ್ಲ. ಯಾಕಂದ್ರೆ ನನ್ನ ಅಪ್ಪನ ತರನೇ ಮಾವನಿದ್ದು. ನಾನು ಈ ಮದುವೆ ಆಗೋ ಮೊದ್ಲೇ ನೋಡಿ, ಇಷ್ಟು ಚಿಕ್ಕಡಿರುವಾಗಲೇ ನೋಡಿ ಆಟ ಆಡಿ ಬೆಳೆದ ಕಾರಣ ಫ್ಯಾಮಿಲಿ ಟು ಫ್ಯಾಮಿಲಿ ಆಲ್ಮೋಸ್ಟ್ ಬ್ಲೆಂಡ್ ಆಗಿದೆ. ಸೊ ಪರ್ಮಿಷನ್ ಕೇಳುದು ಸೊಸೈನ ಮಗಳಾಗಿ ನೋಡಬೇಕು, ಅದೇ ಚೈಲ್ಡ್ಹುಡ್ ಫ್ರೆಂಡ್ ಆದ ಕಾರಣ. ಅಂದ್ರೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಬೇರೆ ಹೊರಗಿನ ರಿಲೇಟಿವ್ಸ್ ಅವರನ್ನ ನಗಾಡ್ತಾ ಇದ್ರು. ಇವನಿಗೆ ನನ್ನ ಪಟ್ಟೆ ನನ್ನ ವಿಷಯ, ಇವನಿಗೆ ಹುಡುಗಿ ಹುಡುಕೋದು ಕಷ್ಟ, ಅದು 5 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದು ಗೊತ್ತಿರ್ಬೇಕು, ಬಸ್ ಸ್ಟ್ಯಾಂಡ್ ಮಲಗಿ ಗೊತ್ತಿರ್ಬೇಕು, ಗಂಜಿ ಊಟ ಮಾಡಿ ಗೊತ್ತಿರ್ಬೇಕು, ಕಾಂಟಿನೆಂಟಲ್ ತಿಂದು ಗೊತ್ತಿರ್ಬೇಕು, ಎಕ್ಸಾಕ್ಟ್ಲಿ. ಸೊ ಎಲ್ಲರೂ ಗೊತ್ತಿದ್ರು ಆಗುವ ಭಾರಿ ಕಷ್ಟ ಇದೆ ಹುಡುಗಿ ಹುಡುಕೋದು ಅಂತ ಇತ್ತು. ಸೊ ಮೊದ್ಲೇ ಗೊತ್ತಿದ್ರು ಆಗುವಾಗ ಲೈಕ್ ಬೇರೆ ಏನಿದೆ ಅಂದ್ರೆ, ಅದು ಇಟ್ ವಾಸ್ ನಾಟ್ ಎ ಡಿಫರೆಂಟ್ ಥಿಂಗ್ ಎಟ್ ಆಲ್ ಅಂತ. ಎಲ್ಲ ಆರ್ಟಿಸ್ಟ್ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಅವ್ರ ಡ್ರೀಮ್ ಅದಾಗುತ್ತೆ. ಮುಂದೆ ಮದುವೆ ಆದ ನಂತರ ಈ ಆರ್ಟ್ ನಿಲ್ಬಾರ್ದು, ಯಾವ್ದೇ ಸಂಗೀತಗಾರ ಇರ್ಲಿ, ಯಾರೇ ಮೇಲ್ ಆಗಿ ಮೇಲಾಗ್ಲಿ ಎರಡೂ ಆಗುದಷ್ಟೇ ಅಲ್ವಾ. ಒಂದು ಭಯ ಅವರಿಗೆ, ಏನಾಗತ್ತೆ ಮುಂದೆ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದನ್ನು ಒಂದೇ ಕ್ಷಣ ಬಿಟ್ಟು ಬಿಡುವಂತ ಅಂತ ಒತ್ತಡ ಬಂದ್ರೆ ಏನು ಮಾಡ್ಲಿ, ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಅಂತ. ಆ ಕಾಲದಲ್ಲಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇವ್ರು ತಿರುಗಾಡ್ತಾರೆ ಅನ್ನುವಂತ ಆ ಭಾವನೆ ಸಮಾಜದಿಂದ ಬಂದಿಲ್ಲ. ಎಲ್ಲಿದ್ರು ಹೋಗಿ ಒಟ್ಟಿಗೆ ಹೋಗ್ತಾರೆ ಅವರು ಅಂತಿಲ್ಲ, ಅದೊಂದೆಲ್ಲ ಹೇಳ್ತಾ ಇದ್ರು. ಯಾಕಂದ್ರೆ ಒಟ್ಟಿಗೆ ಹೋಗದೆ ಇದ್ದವ್ರು ಸಮಸ್ಯೆ ಅಲ್ಲ. ಯಾಕಂದ್ರೆ ನೀವೊಂದು ಉದಾಹರಣೆ ತೋರಿಸ ಬೈತಾರೆ ಅವರು ಮನೇಲಿದ್ದವರು. ಮತ್ತೆ ನಮ್ಗೆ ಇಲ್ಲಿ ಏನಾಗಿದೆ, ಈಗ ಮಕ್ಕಳಿಗೆ ಅವರು ಹೇಳಿದ ಹಾಗೆ ದ ಟೈಪ್ ಆಫ್ ಶೋಸ್ ನಾವು ಹೋಗುವಂತ ಫ್ರೀಕ್ವೆನ್ಸಿ ಇದೆ, ಮೊದಲಿನ ಹಾಗೆ ಅಲ್ಲ. ಅದು ಈಗ ಮೊದಲಲ್ಲಿ ಹೇಗೆ ಅಂತ ಹೇಳಿದ್ರೆ ಕ್ಯಾಂಪ್ ಶೋಸ್ ಅಂತ ಹೇಳ್ತಾರೆ, ಒಂದು ಕಡೆ ಹೋಗೋದು, ಒಂದು ಹಾಲ್ ಬುಕ್ ಮಾಡೋದು, ಒಂದು ತಿಂಗಳು ಪ್ರೋಗ್ರಾಮ್ ಅಂತ ಟಿಕೆಟ್ ಶೋಸ್ ಮಾಡೋದು. ಈಗ ನನಗೆಲ್ಲ ಸಿಕ್ಕಿದ ಎಕ್ಸ್ಪೋಜರ್ ಹಾಗೆ, ಯಾವ ಒಂದು ಕಡೆ ಹೋದ್ರೆ ಒಂದು ವಾರ ಪ್ರೋಗ್ರಾಮ್, ಒಂದು ವಾರ ದಿನಕ್ಕೆ 3 ಶೋ ನೋಡು. ನಾವಂತರ ಶಾರ್ಟೇಜ್ ಆಫ್ ಲೀವ್ಸ್, ನಮ್ಗೆ ಫೈನ್ ಕಟ್ಟಿ ಸ್ಕೂಲ್ ಕಾಲೇಜಿಗೆ ಹೋಗಿದ್ದು, ನಮ್ಮ ಕ್ಯಾಲೆಂಡರ್ ಅಲ್ಲಿ ಜಾಗ ಮುಗಿತಾ ಇತ್ತು ಲೀವ್ ನೋಟಿಗೆ ಇರುವಂತ. ಈ ಮಕ್ಕಳಿಗೆ ಫಾರ್ಚುನೇಟ್ಲಿ ಜಾಗ ಇದೆ ಇವರಿಗೆ ಅದೇ ಹೇಳಿದೆ, ಈಗ ಇವರಿಗೆ ಆ ಟೈಪ್ ಆಫ್ ಎಕ್ಸ್ಪೋಜರ್ ಸಿಗ್ಲಿಲ್ಲ. ಶೋ ಅನ್ನ ನೋಡುವಂತ ಎಕ್ಸ್ಪೋಜರ್, ನಮ್ಮ ಪ್ರೋಗ್ರಾಮ್ ಅನ್ನ ನೋಡುವಂತ ಎಕ್ಸ್ಪೋಜರ್ ಇಲ್ಲ, ಕಡಿಮೆ. ಮಧ್ಯದಲ್ಲಿ ಮತ್ತೆ ಕೋವಿಡ್ ಬಂತು, ಕೋವಿಡ್ ಟೈಮ್ ನಲ್ಲಿ ಆ ಪ್ರೋಗ್ರಾಮ್ಗಳು ಯಾವ್ದಾಗ್ಲಿ ಒಂದು 2-3 ವರ್ಷ ಅಂತೂ ಆ ಟೈಪ್ ಆಫ್ ಫ್ರೀಕ್ವೆನ್ಸಿ ಅಂತೂ ತುಂಬಾ ಕಡಿಮೆ ಆಯ್ತು. ಬಟ್ ಸ್ಟಿಲ್ ದೇ ಆರ್ ಇನ್ವಾಲ್ವ್ಡ್ ಇನ್ ಇಟ್. ನಮ್ಮ ಫುಲ್ ಪ್ರೋಗ್ರಾಮ್ ಆಗುವಾಗ ಒಂದು ಐಟಮ್ ಪರ್ಫಾರ್ಮ್ ಮಾಡ್ತಾರೆ, ಸ್ಟೇಜ್ ಮೇಲೆ ಬರ್ತಾರೆ, ಬಟ್ ನಾಟ್ ಜಸ್ಟ್ ಆನ್ ಸ್ಟೇಜ್, ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಪಾರ್ಟ್ ಆಗಲಿ, ಆ ಇದನ್ನ ಸೆಟಪ್ ಮಾಡ್ಕೊಳ್ಳೋದು, ಆ ಇದನ್ನ ಅರೇಂಜ್ ಮಾಡುವಂಥದ್ದು,
ಅದೆಲ್ಲ ಸೊ ದ ಕಲ್ಚರ್ ಸ್ಟಿಲ್ ಕಂಟಿನ್ಯೂ. ಅಟ್ಲೀಸ್ಟ್ ಅಪ್ಪ ಅಮ್ಮ ಅತ್ತೆ ಏನೋ ಮಾಡ್ತಾರೆ, ನಮ್ಗೇನ್ ಸಮಸ್ಯೆ, ನಾವ್ ನಮ್ ಪಾಡಿಗೆ ಇರ್ತೀವಿ ಅಂತ ಅಂತವ್ರಲ್ಲ. ಅದು ಬಹಳ ಇನ್ವಾಲ್ವ್ಮೆಂಟ್ ಹಾಗೆ ಅದೇ ಏನೋ ಮಾಡ್ತಾರೆ ಅವ್ರ ಫೀಲ್ಡ್, ನಮ್ದು ಬೇರೆ, ನಮ್ಗೆ ಅದು ಸಂಬಂಧ. ನಾವು ನಮ್ಮ ಮೊಬೈಲ್ ನೋಡ್ಕೊಂಡು ಇಲ್ಲಿ ಕೂತ್ಕೊಳ್ಳುವ ಅಂತ ಹೇಳಿದ್ರೆ ಆಯ್ದಿಲ್ಲ ಅಂತ ಹೇಳಿ ನಮ್ಗೆ ಸಿಕ್ಕಿದ ಎಕ್ಸ್ಪೋಜರ್ ಅವರಿಗೆ ಸಿಕ್ಕಿದ್ರೆ ನಮ್ ತರ ಅವರು ಪರ್ಫಾರ್ಮ್ ಮಾಡ್ತಿದ್ದೆ. ಈಗ ಹೇಳಿದಕ್ಕೆ ಅವನಿಗೆ ಇನ್ನೂ ಪ್ರೆಷರ್ ಜಾಸ್ತಿ. ನಿನ್ನ ಅಪ್ಪ 3 ವರ್ಷದವರೆಗೆ ಸ್ಟಾರ್ಟ್ ಮಾಡಿದೆ, ನೀನ್ ಯಾಕೆ ಇನ್ನು ಸ್ಟಾರ್ಟ್ ಮಾಡ್ಲಿಲ್ಲ? ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡೋದು ಫ್ರಂಟ್ ಸ್ಟೇಜ್ ಗಿಂತ ಇನ್ನೂ ಸೂಕ್ಷ್ಮ, ಸಮಯ ಪ್ರಜ್ಞೆ ಎಲ್ಲ ಇದ್ದವರಿಗೆ ಮಾತ್ರ ಸಾಧ್ಯ. ಅದು ಅದಿಲ್ಲದೆ ಇಂಪಾಸಿಬಲ್. ರೀಸೆಂಟ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ನೋಡಿದ್ರೆ ಮ್ಯಾಜಿಷಿಯನ್ ಒಬ್ರು ಸ್ಟೇಜ್ ಮೇಲೆ ಒಬ್ಬರೇ ಮ್ಯಾಜಿಷಿಯನ್ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ. ಅವರ ಅಸಿಸ್ಟೆಂಟ್ಸು ಇಲ್ಲ, ಏನೂ ಇಲ್ಲ, ಜಸ್ಟ್ ಒನ್ ಮ್ಯಾಜಿಷಿಯನ್ ಪರ್ಫಾರ್ಮ್ ಆನ್ ಸ್ಟೇಜ್. ಎಕ್ವಿಪ್ಮೆಂಟ್ಸ್ ಎಲ್ಲ ಸ್ಟೇಜ್ ಮೇಲೆ ಇರ್ತದೆ, ಮಾಡ್ತಾರೆ. ಒಂದು 2 ತಾಸಿನ ಪ್ರೋಗ್ರಾಮ್ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಆ ಫೀಲ್ಡ್ನಲ್ಲಿ ಇರೋ ಕಾರಣ ಗೊತ್ತಿದೆ, ಅವರೊಬ್ರು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೋ ಅದರ 50 times ವರ್ಕ್ ದೆನ್ ದ್ಯಾಟ್ ಈಸ್ ಹ್ಯಾಪನಿಂಗ್ ಬ್ಯಾಕ್ ಸ್ಟೇಜ್. ಹೌದು, ಅವರೊಬ್ರು ಸ್ಟೇಜ್ ಮೇಲೆ ಇದ್ರೆ ಸಾಧಾರಣ 15ರಿಂದ 20 ಜನ ಬ್ಯಾಕ್ ಸ್ಟೇಜ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ 20 ಜನ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತಂದ್ರೆ ಇವನಿಗೊಬ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ ಸ್ಟೇಜ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ಸ್ ಅನ್ಎಕ್ಸ್ಪ್ಲೇನೇಬಲ್. ಸರ್, ನೀವು ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ತಂದೆ ತಾಯಿ ಹೊರಟೋದಾಗ್ಲೂ ನೀವು ಬರ್ಲಿಕ್ಕೆ ಆಗಿಲ್ಲ ಅಂತ ಕೇಳಲ್ಪಟ್ಟೆ. ಆ ಕ್ಷಣಗಳ ನೆನಪು ಮಾಡ್ಕೋಬೋದಾ? ನೆನಪು ಮಾಡ್ಕೊಳ್ಳೋದಂದ್ರೆ, ಒಂದು ಬ್ಯಾಂಗ್ಳೂರಿನಲ್ಲಿ 1 ವಾರದ ಕ್ಯಾಂಪ್ನ ಶೋ, ಫಸ್ಟ್ ಡೇ ಶೋ ಅದು. ನಾನು ಸ್ಟೇಜಲ್ಲಿ ಇಂಟರ್ವ್ಯೂಕ್ಕಿಂತ ಮೊದಲು ಮಾಡಿ ನಾನು ಒಳಗೋದೆ. ನಿಮ್ಮ ಪ್ರೋಗ್ರಾಮ್ ಮುಗಿಸಿ? ಹೌದು, ಇಲ್ಲ, ನನ್ನ ರೋಲ್ ಮುಗಿದು ಮಗ ಬಂದ, ಅವನು ಕಂಟಿನ್ಯೂ ಮಾಡಿದ ಶೋನ. ನಾನು ಒಳಗೆ ಹೋದ ಕೂಡಲೇ ನನಗೊಂದು ಟೆಲಿಗ್ರಾಮ್ ತಂದು ಕೊಟ್ಟರು. ಟೆಲಿಗ್ರಾಮ್ ನೋಡಿದ್ರೆ ಅದರಲ್ಲಿ ಮದರ್ ಎಕ್ಸ್ಪೈರ್ಡ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಟೆಲಿಗ್ರಾಮ್ ಅದು, ಅಣ್ಣ ಕಳಿಸಿದ ಟೆಲಿಗ್ರಾಮ್ ಅದು. ನೋಡಿದೆ, ಬೇಸರ ಆಯಿತು. ಕೂಡಲೇ ನಾವು ಇವರು ಒಳಗಿಂದ ಎಂಥದ್ದು ಅಂತ ಕೇಳಿದ್ರು. ಇನ್ನು ಅವರಿಗೆ ತೋರಿಸಿದ್ರೆ ಇನ್ನು ಬೇರೆ ಅಂತ ಆಗೋದು ಬೇಡ ಅಂತ ಅದನ್ನು ಮುದ್ದೆ ಮಾಡಿ ನನ್ನ ಶರ್ಟ್ ಪಕೆಟ್ಲಿ ಹಾಕೊಂಡೆ. ನೆಕ್ಸ್ಟ್ ನಂದು ಎಂಟ್ರಿ ಸ್ಟೇಜಿಗೆ ಹೋದೆ. ಅಲ್ಲಿ ಹೋದರೆ ಇಮಿಡಿಯೇಟ್ ನೆಕ್ಸ್ಟ್ ಐಟಮ್ನಲ್ಲಿ ಅದು ಬರ್ತದೆ, ತಾಯಿಯ ಹೆಸರು ಬರ್ತದೆ ಅಲ್ಲಿ. ನಾನು ಮನೆಗೆ ಬಂದಾಗ ನನ್ನ ತಾಯಿ ನನ್ನ ಹತ್ರ ಕೇಳಿದ್ಲು ಅಂತ ಹೇಳುವಾಗ ಸಡನ್ ನೆನಪಾಗಿ ನನಗೆ ಕಣ್ಣಿಂದ ನೀರು ಬಂತಾರೆ. ನೀರು ಬಂದ ಒಳ್ಳೆ ಮ್ಯೂಸಿಕ್ನವರು, ಮೂರ್ತಿಯವರು ಅವರೆಲ್ಲ ಎದುರು ಕೂತರು. ಮ್ಯಾಂಡಲ್ ಇಟ್ಟು ಕೊನೆಗೆ ನಾನು ಏನು ಹೇಳಲಿಕ್ಕೆ ಆಗಿಲ್ಲ. ಬಟ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿದೆ, ಬಂದೆ. ಪ್ರೋಗ್ರಾಮ್ ಮುಗಿದ ಮೇಲೆ ಇವರು ಕೇಳಿದ್ರು, ಎಂತಾಯ್ತು ನಿಮಗೆ ಸ್ಟೇಜಲ್ಲಿ ಅಂತ ಇವರೆಲ್ಲರೂ ಕೇಳಿದ್ರು. ನಾನು ಟೆಲಿಗ್ರಾಮ್ ತೆಗೆದು ಕೊಟ್ಟೆ ಅವರಿಗೆ. ನೋಡಿದ್ರು, ಮತ್ತೆ ಇವರು ಎಲ್ಲರೂ ಬೇಸರ ಮಾಡಿ ಅಳ್ಲಿಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಟೆಲಿಗ್ರಾಮ್ ನಾನು ಮೊದಲೇ ಕೊಡ್ತಿದ್ರೆ ಆ ಪ್ರೋಗ್ರಾಮ್ ಇಂಟ್ರೋಲ್ ನಂತರ ಶೋ ಆಗ್ತಿರ್ಲಿಲ್ಲ. ಅದೊಂದು ತಾಯಿದಾಗ. ತಂದೆಯವರು ತೀರಿದಾಗ ನಾನು ಡೆಲ್ಲಿಯಲ್ಲಿದ್ದೆ. ಅಣ್ಣೊಂದು ಟೆಲಿಗ್ರಾಮ್ ಬಂತು, ಫಾದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತೇಳಿ. ನಾನು ಟ್ರೈನಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ಫ್ಲೈಟಲ್ಲಿ ಹೋಗುವಂತ ನಾನು ಇಂಡಿಯನ್ ಏರ್ಲೈನ್ಸ್ಗೆ ಹೋಗೋ ಟಿಕೆಟ್ ಕೇಳಿದೆ. 1 ಟಿಕೆಟ್ ಉಂಟು ಅಂತ ಹೇಳಿದರು. 1 ಟಿಕೆಟ್ ನಾನು ಒಬ್ಬನೇ ಹೋಗಿ ಎಂತ ಮಾಡೋದು, ಮಗ ಇದ್ದಾನೆ, ಹೆಣ್ತಿದ್ದೆ, ಮಗಳು ಇವರು ಕರ್ಕೊಂಡು ಹೋಗ್ಬೇಕಲ್ಲ, ಬೇಡ ನಾವು ಟ್ರೈನಲ್ಲಿ ಹೋಗೋದು ಡಿಸೈಡ್ ಮಾಡಿ ನಾನು ಇದ್ದೇನೆ. ಅಷ್ಟೊಂದು ನನ್ನ ಹಿಂದಿನ ನಿಂತವರೊಬ್ರು ಕೇಳಿದರು, ನೀವು ಹೋಗುದಿಲ್ವಾ ಕೇಳಿದ್ರು. ಇಲ್ಲ, ನಾನು ಒಬ್ಬನೇ ಹೋಗೋದಿಲ್ಲ ಅಂತ ಹೇಳಿದೆ. ಹಾಗಿದ್ರೆ ಆ ಟಿಕೆಟ್ ನಾನು ತಗೊಂಡು ಹೋಗ್ತೇನೆ, ನನ್ನ ತಂದೆ ತೀರಿ ಹೋಗಿದ್ದಾರೆ, ನಾನು ಹಿರೇ ಮಗ, ಅಲ್ಲಿ ಕಷ್ಟಕ್ಕೆ ಬೆಂಕಿ ಕೊಡೋ ಪುಣ್ಯದ ನನಗೆ ಸಿಕ್ಕಿತ್ತು ಅಂತ ಹೇಳಿದೆ. ಹೋಗು ಅಂತ ಹೇಳಿದೆ. ಯಾರು ನನಗೆ ಪರಿಚಯ ಇಲ್ಲ, ಅವ್ರದ್ದು. ಬಿಟ್ಟು ಬಂದೆ. ಆಮೇಲೆ ಕೆಲವು ವರ್ಷ ಆದಮೇಲೆ ಕಾಶಿಯಲ್ಲಿ ಪ್ರೋಗ್ರಾಮ್ ಇತ್ತು, ವಾರಣಾಸಿಯಲ್ಲಿ ಕನ್ನಡ ಸಂಘ ಮಾಡಿದ್ರು. ನಾನು ಸ್ಟೇಜಿಂದ ನೋಡ್ತಾ ಇದ್ದರೆ ಒಬ್ಬ ವ್ಯಕ್ತಿ ಎದುರುಗಡೆ ಕೂತ್ಕೊಂಡಿದ್ದಾನೆ. ಇವನು ಎಲ್ಲ ನೋಡಿದಾಗ ಆಗ್ತದೆ ಅಂತ ಅರ್ಥ ಆಯ್ತು ನನಗೆ. ಪ್ರೋಗ್ರಾಮ್ ಮುಗಿದ ಮೇಲೆ ಬಂದರೆ ಅವನಲ್ಲೇ ಕೂತ್ಕೊಂಡಿದ್ದಾನೆ, ಅವ್ನು ಹೋಗಲೇ ಇಲ್ಲ. ನಾನು ಸೀದಾ ಅವನ ಹತ್ರ ನೋಡಿದೆ, ಎಲ್ಲ ನೋಡಿದಾಗ ಆಗ್ತದೆ ಅಂತ ಹೇಳಿದೆ ಅವತ್ತು. ಆಗ ಅವನು ಹೇಳಿದ, ಅವತ್ತು ನೀವು ನಿಮ್ಮ ಟಿಕೆಟನ್ನು ನನಗೆ ಕೊಟ್ಟರಲ್ವ, ಆದ್ದರಿಂದ ನಾನು ಹೋಗಿ ನನ್ನ ತಂದೆಯವರ ಶಾಸಕ್ಕೆ ಬೆಳಕಿಟ್ಟು ಬಂದೆ ಅಂತ ಹೇಳಿದ. ನೋಡಿ, ಹಾಗೆ ನನ್ನ ತಂದೆಯವರ ಡೆಡ್ ಬಾಡಿ ನನಗೆ ನೋಡ್ಲಿಕ್ಕಾಗಿಲ್ಲ, ತಾಯಿಯವರದ್ದು ಇಬ್ಬರದ್ದು ಇಲ್ಲ, ನಾನಿರಲಿಲ್ಲ ಆ ಟೈಮ್. ಪ್ರಾಯಶಃ ಈ ಒಂದು ಆರ್ಟ್ ಫೀಲ್ಡ್ ನಲ್ಲಿ ಇರೋ ಕಾರಣ ಇರುವುದು, ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರೆ. ವಾಟ್ ಎವರ್ ಮೇ ಹ್ಯಾಪನ್, ದ ಶೋ ಮಸ್ಟ್ ಗೋ ಆನ್ ಅಷ್ಟೇ. ಹೇಳಿದ್ರೆ ಜನರಿಗೆ ಅದ್ಯಾವುದು, ಆಗ ನಾನು ಹೇಳಿದ ಅದೇ ಮಾತು, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ ನಡೀತದೆ ಅಂತ ಹೇಳಿರುವುದನ್ನ ನಾವು ಜನರಿಗೆ ತೋರಿಸುವಾಗಿಲ್ಲ ಅಂತ ಹೇಳಿ. ಅವರಿಗೆ ದೇ ಹ್ಯಾವ್ ಕಮ್ ಟು ಗೆಟ್ ದಟ್ ಎಂಟರ್ಟೈನ್ಮೆಂಟ್, ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು ಗಿವ್ ದಟ್ ಎಂಟರ್ಟೈನ್ಮೆಂಟ್ ಅಂತಷ್ಟೇ. ಸೊ ಇದೇ ರೀತಿ ಮುಂದುವರಿಲಿ. ಸೊ ಖುಷಿ ಆಯ್ತು, ತುಂಬಾ ಒಳ್ಳೆಯದು. ಸುಮಾರು ಸಮಯದ ನಂತರ ಮತ್ತೆ ಮೋನ ನಿಮ್ಮೊಟ್ಟಿಗೆ ಕೂತ್ಕೊಂಡು ಪಟ್ಟಂಗ್ ಹೊಡೆಯುವುದು ಅದೊಂದು ಲಿಟರಲಿ ಇಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್. ನಮ್ಮ ಇನಿಷಿಯಲ್ ಸ್ಟೇಜಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಿ ನೀವು ಇದರಲ್ಲೆಲ್ಲ. ನಮಗೆ ಒಂಥರ ಅದು ನಿಮ್ಮ ಕುಟುಂಬ ಅಂದ್ರೆ ಬೇರೆ ಕುಟುಂಬ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಅದರಲ್ಲೂ ಈ ಇಬ್ಬರು ಮಕ್ಕಳು ಸ್ಟೇಜ್ಗೆಲ್ಲ ಬಂದಾಗ, ನನಗೊಂದು ಸಣ್ಣ ಮಗು, ಈಗ ಅವಳಿಗೆ ಸಾಮಾನ್ಯ ಇವಳ ಸ್ಟೇಜ್
ಆವಾಗ ನಮಗೆ ಹೆಣ್ಮಕ್ಳು ಬೇರೆ ಮನೇಲಿ ಇದ್ದಿದ್ದರಿಂದ ನಾವು ಅವರಿಗೆ ಡ್ರೆಸ್ ಮಾಡಿ ಖುಷಿ ಪಡ್ತಿದ್ವಲ್ಲ. ಈ ಮಕ್ಕಳು ಸ್ಟೇಜಿನ ಹಿಂದೆ ಮುಂದೆ ಎಲ್ಲ ಓಡಾಡೋದೆಲ್ಲ ನೋಡಿದಾಗ ಅದು ಭಾಳ ಖುಷಿ ಆಗ್ತಾ ಇತ್ತು, ಭಾಳ ಖುಷಿ ಆಗ್ತಾ ಇತ್ತು. ಆ ಮೆಮೊರಿ ಇವತ್ತಿಗೂ ಜೀವಂತವಾಗಿದೆ. ಸೊ ಪ್ರೊಫೆಸರ್ ಶಂಕರ್ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಿಲ್ವಲ್ಲ, ಯಾವುದೇ ಒಂದು ಇಲ್ಲಿವರೆಗೂ ನಾನು ಕೇಳಿಲ್ಲ. ಏನು ಅವರೆಲ್ಲರೂ ನಗಿಸಿದ್ದಾರೆ, ಖುಷಿ ಪಡಿಸಿದ್ದಾರೆ, ಅಷ್ಟು ಬಿಟ್ಟರೆ ಎಲ್ಲರೂ ಅಷ್ಟೇ ವಾಟ್ ಈಸ್ ದ ಬಿಗ್ಗೆಸ್ಟ್ ಗೇನ್ ಯು ಹ್ಯಾವ್ ಗಾಟ್ ಇನ್ ದ ಫೀಲ್ಡ್ ಅಂತ ಹೇಳಿ ಕೇಳ್ತಾರೆ. ಎಷ್ಟು ವರ್ಷದಿಂದ ಇಷ್ಟು ವರ್ಕ್ ಮಾಡಿದ್ದೀರಾ, ಏನು ವಾಟ್ ದ ಬಿಗ್ಗೆಸ್ಟ್ ಗೇನ್ ಅಂತ ಹೇಳಿ ಲೈಫ್ ನಲ್ಲಿ ಬಿಗ್ಗೆಸ್ಟ್ ಗೇನ್ ಏನು ಅಂತ ಹೇಳಿದ್ರೆ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ ಅಂತ ಹೇಳಿ. ಎಷ್ಟೇ ಹೊತ್ತಿಗೆ ರಾತ್ರಿ ಅಂತಲ್ಲ, ಎಷ್ಟೇ ಹೊತ್ತಿಗೆ ಹೋದ್ರೂ ಕೂಡ ಒಳ್ಳೆ ನಿದ್ದೆ ಬರ್ತದೆ. ಆ ಗಿಲ್ಟ್ ಫೀಲಿಂಗ್ ಯಾವುದೇ ರೀತಿಯಲ್ಲಿ ಇಲ್ಲ, ಯಾವುದೇ ರೀತಿಯಲ್ಲಿ ಅಂದ್ರೆ ಭಾಷಾ ಕಲ್ಚರ್ ಡೆವಲಪ್ ಆದದ್ದೇ ಹಾಗೆ, ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬಂದಿದ್ದೇ ಹಾಗೆ ಇರಬೇಕು. ಯಾರಿಗೊಬ್ರಿಗೂ ಮೋಸ ಮಾಡಿದ ಫೀಲಿಂಗ್ ಆಗಲಿ. ಅಂದ್ರೆ ಅಫ್ಕೋರ್ಸ್ ಮ್ಯಾಜಿಕ್ ಈಸ್ ಆಲ್ ಅಬೌಟ್ ಚೀಟಿಂಗ್. ಈಗ ನನ್ನ ಟಾಕ್ಸ್ ನಲ್ಲಿ ಯಾವತ್ತೊಂದು ಮಾತು ಹೇಳ್ತೇನೆ, ವಿ ಮೆಜಿಷಿಯನ್ಸ್ ಆರ್ ದ ಮೋಸ್ಟ್ ಆನೆಸ್ಟ್ ಚೀಟರ್ಸ್ ಯು ವಿಲ್ ಎವರ್ ಗೆಟ್ ಅಂತ ಹೇಳಿ. ಯಾಕಂದ್ರೆ ಮ್ಯಾಜಿಕ್ ಮಾಡ್ದೇನೆ ಬಹಳಷ್ಟು ಜನ ಚೀಟ್ ಮಾಡ್ತಾರೆ, ಅದು ಬೇರೆ ವಿಷಯ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ವಿ ಟೆಲ್ ಯು ದಟ್ ವಿ ಆರ್ ಗೋಯಿಂಗ್ ಟು ಚೀಟ್ ಅಂಡ್ ವಿ ಮೇಕ್ ಯು ಹ್ಯಾಪಿ. ಹೌದು, ಚೀಟ್ ಮಾಡಿ ಒಬ್ಬರಿಗೆ ಸಂತೋಷ ಕೊಡೋದು ಇದೆಯಲ್ಲ, ಅದು ನಾವು ಮೆಜಿಷಿಯನ್ಸ್ ಮಾತ್ರ ಮಾಡೋದು, ಬೇರೆ ಯಾರು ಇಲ್ಲ ಅಂತ ಹೇಳಿ. ನಿಮ್ಮನೆಗೆ ಬಂದ ಇಬ್ರು ಕಳ್ಳರಲ್ಲಿ ಬಿಟ್ರೆ ಪಾಪ ಅವ್ರ ಮನಸ್ಸಿಗೆ ಹೇಗೆ ಇರ್ಬೇಕು ಗೊತ್ತಿಲ್ಲ ನನಗೆ. ದಟ್ ಇಸ್ ದ ಮೇನ್ ಗೇಮ್. ಕೊನೆಯದಾಗಿ ಒಂದು ಮಾತು ಕೇಳಬೇಕು, ಅಮ್ಮನಿಗೂ ಅಥವಾ ನಿಮ್ಗೂ. ಅಪ್ಪನಿಗೆ ಇಷ್ಟೆಲ್ಲ ಮಾಡಿಯೂ ಅಪ್ಪನಿಗೆ ಸಿಗಬೇಕಾದಂತ ಮಾನ್ಯತೆ ಸಿಕ್ಕಿದೆ ಅಥವಾ ಸಿಗ್ಲಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಕೊರಗಿದೆಯಾ? ಡಿಪೆಂಡ್ಸ್ ಆನ್ ಹೌ ಮಚ್ ಯು ಎಕ್ಸ್ಪೆಕ್ಟ್. ಮೊದ್ಲಿಂದಲೇ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿರುವಾಗ ಏನ್ ಬಂದಿದ್ರು ಅದು ಖುಷಿ ಆಗ್ತದೆ. ಇನ್ನು ಆಗೋದು ಯಾವಾಗಂದ್ರೆ ಇಫ್ ಯು ಕಂಪೇರ್ ಇಟ್ ವಿತ್ ಅದರ್ಸ್, ಡೆಫಿನೆಟ್ಲಿ ಎಸ್. ಈಗ ಇನ್ನೊಬ್ರ ಜೊತೆ ಕಂಪೇರ್ ಮಾಡಿದಾಗ ಪ್ರಾಯಶಃ ಜಾಸ್ತಿ ಸಿಕ್ತಿದ್ರೆ ಒಳ್ಳೇದಿತ್ತ ಏನೋ ಅಂತ ಹೇಳಿರುವಂಥದ್ದು. ಈಗ ನನಗೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ದಿದೆ, ನೀನ್ ಯಾಕೆ ಮ್ಯಾಜಿಕ್ ಅನ್ನ ಫುಲ್ ಟೈಮ್ ತಗೊಳ್ಳಿಲ್ಲ ಅಂತ ಹೇಳಿ. ಮ್ಯಾಜಿಕ್ ಇವತ್ತಿಗೂ ನಂಗೆ ಫುಲ್ ಟೈಮ್ ಪ್ರೊಫೆಷನಲ್, ಐ ಡೋಂಟ್ ಹ್ಯಾವ್ ಟು ಈಟ್ ಬೈ ಪರ್ಫಾರ್ಮಿಂಗ್ ಮ್ಯಾಜಿಕ್ ಅಂತ ಹೇಳಿ, ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾನು ಅದಕ್ಕೆ ಕೊಟ್ಟ ಉತ್ತರ ಏನಂತ ಹೇಳಿದ್ರೆ, ನನಗೆ ಮ್ಯಾಜಿಕ್ ಫುಲ್ ಟೈಮ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದೇ ಕಾರಣಕ್ಕೋಸ್ಕರ. ರಾತ್ರಿ ಇವತ್ತು ಊಟ ಮಾಡ್ಬೇಕು ಅಂತ ಆದ್ರೆ ನಾನು ಇವತ್ತು ಪ್ರೋಗ್ರಾಮ್ ಕೊಡ್ಬೇಕಾಗಿ ನನಗಿಲ್ಲ. ಇಲ್ಲಂದ್ರೆ ಏನಾಗ್ತಿತ್ತು ಅಂದ್ರೆ ಯಾವುದೇ ರೀತಿಯ ಪರಿಸ್ಥಿತಿ ಬಂದ್ರು ಕೂಡ ನಾನು ಪ್ರೋಗ್ರಾಮಿಗೆ ಎಸ್ ಹೇಳ್ಬೇಕಾಗಿತ್ತು. ನೋಡಪ್ಪ ಇಲ್ಲಿ ಕುಣಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕುಣಿಬೇಕು, ಕಾಂಪ್ರಮೈಸ್ ಮಾಡಬೇಕು. ಸೊ ಇವತ್ತಿಗೂ ಕ್ವಾಲಿಟಿ ಆಫ್ ದ ಶೋ ನಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಹಳ್ಳಿ ಇರ್ಲಿ ಡೆಲ್ಲಿ ಅನಿವಾರ್ಯ ಅಲ್ಲ. ಎಕ್ಸಾಕ್ಟ್. ಈಗ ಏನೋ ಆರ್ಗನೈಸರ್ ಹತ್ರ ಫಂಡ್ ಶಾರ್ಟೇಜ್ ಇದೆ, ಸರಿ ನಮ್ಮ ಹತ್ರ ಬಜೆಟ್ ಚಿಕ್ಕದು, ಇಷ್ಟೇ ಬಜೆಟ್ ಇರೋದು, ಬಟ್ ನಮ್ಗೆ ಪ್ರೋಗ್ರಾಮ್ ಮಾತ್ರ ಒಳ್ಳೇದಾಗಬೇಕು ನಮ್ಮ ಇದು ಅಂತ ಹೇಳಿದ್ರೆ, ಸರಿ ಅವ್ರು ದುಡ್ಡು ಕೊಡ್ತಾ ಇರೋದು ಇಷ್ಟೇ, ನಾನು ಇಷ್ಟೇ ಮಾಡ್ತೇನೆ ಅಂತ ಇಲ್ವೇ. ನಾನು ಕಾರ್ಪೊರೇಟ್ ಕಂಪನಿಗೆ ಮಾಡಿದ, ಈಗ ಬರ್ಡೇ ಪಾರ್ಟೀಸ್ಗೆ ಕೇಳ್ತಾರೆ, ಬರ್ಡೇ ಪಾರ್ಟಿ ಬರೀ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡಿ, ಮಕ್ಕಳ ಎಂಟರ್ಟೈನ್ಮೆಂಟ್ಗೆ ಬರೋದು. ನಾನು ಬರ್ಡೇ ಪಾರ್ಟಿ ಮಾಡಿದ್ರು ಮಾಡೋದು ನನ್ನ ಕಾರ್ಪೊರೇಟ್ ಶೋ ಅನ್ನೇ. ಕರೆಕ್ಟ್. ಸೊ ನಾನು ಕಾರ್ಪೊರೇಟ್ ಶೋ ನಲ್ಲಿ ನನಗೆ ಯಾವ ಎನ್ವೈರ್ಮೆಂಟ್ ಕೊಡ್ತಾರ ಅದೇ ಎನ್ವೈರ್ಮೆಂಟ್ ನೀವು ನಿಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಕೊಟ್ಟರೆ ನಾನು ಖಂಡಿತ ಪರ್ಫಾರ್ಮ್ ಮಾಡ್ತೇನೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಆದ ಕಾರಣ ಈಗ ಅದರಿಂದ ಏನಾಗಿದೆ ಅಂದ್ರೆ ವಿ ಆರ್ ಲೀಡಿಂಗ್ ದಿಸ್ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಲೈಫ್. ಈಗ ಅವ್ರು ಹೇಳಿದ್ರೆ, ಈಗ ನಾನು ಫುಲ್ ಟೈಮ್ ತಗೊಳ್ಳೋ ಇದೆ ಆಯ್ತಲ್ಲ, ಈಗ ನಾನು ಫುಲ್ ಟೈಮ್ ತಗೊಳ್ತಿದ್ರೆ ಪ್ರಾಯಶಃ ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡ್ಬೇಕಾಗಿರ್ತಿತ್ತು. ಅವ್ರು ಹೇಳಿದ್ರೆ ಯು ಆರ್ ಡಿಪ್ರೈವಿಂಗ್ ಪೀಪಲ್ ಆಫ್ ದ ಎಂಟರ್ಟೈನ್ಮೆಂಟ್ ಯು ಆರ್ ಏಬಲ್ ಟು ಗಿವ್ ಅಂತ ಹೇಳಿ. ಫುಲ್ ಟೈಮ್ ತಗೊಳ್ಳೋ ಪ್ರಾಯಶಃ ಇನ್ನೂ ಜಾಸ್ತಿ ಜನರಿಗೆ ಕೊಡ್ಬೋದಿತ್ತ ಏನೋ ಅಂತ ಹೇಳಿ ಥಿಂಗ್ಸ್ ಹ್ಯಾಪನ್. ಎಲ್ಲಿ ಒಂದ್ ಕಡೆ ಆ ರೀತಿಯಲ್ಲಿ ಕಾಂಪ್ರಮೈಸ್ ಆಗತ್ತೋ ಏನೋ ಅಂತ ಹೇಳಿ ಅಷ್ಟೇ. ಬಟ್ ದಟ್ ಇಸ್ ಓಕೆ ಟು ಕಾಂಪ್ರಮೈಸ್ ಅಂತ ಅಷ್ಟೇ. ಓಕೆ, ನಮಸ್ಕಾರ ವೀಕ್ಷಕರೇ. ಇಲ್ಲಿಯವರೆಗೆ ಪ್ರೊಫೆಸರ್ ಶಂಕರ್ ಅವರ ಕುಟುಂಬ ಮತ್ತು ಅವರ ಒಟ್ಟು ಸಾಧನೆ, ಸಾರ್ಥಕತೆ ಇವೆಲ್ಲವನ್ನ ನೋಡಿದ್ರಿ. ಅವರ ಇನ್ನೊಂದು ಹವ್ಯಾಸ ಇದೆ, ಕೃಷಿ, ಹಸಿರು ಪ್ರೀತಿ. ಅದ್ರ ಬಗ್ಗೆನೂ ಅದನ್ನು ಮುಂದುವರಿಸೋಣ. ಅಲ್ಲಿಯವರೆಗೆ ನಮಸ್ತೆ.